ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ಎಲ್ಲ 12 ರಾಶಿಯವರ ಫಲಾಫಲಗಳು ಹೇಗಿರುತ್ತೆ ಈ ದಿನದಲ್ಲಿ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಈ ದಿನ 2026 ಮಾರ್ಚ್ ತಿಂಗಳ 26ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಇರುವಂತಹ ದಿನ. ಈ ಅಷ್ಟಮಿ ಈ ದಿನ ಮಧ್ಯಾಹ್ನ 2:30 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಆರಿದ್ರ ನಕ್ಷತ್ರ. ಇದು ಈ ದಿನ ಸಂಜೆ 6:53 ಇರಲಿದೆ. ನಂತರ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 11:51 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶೋಭನ ಯೋಗ. ಇದು ಈ ದಿನ ರಾತ್ರಿ 12:30 ಇರಲಿದೆ. ನಂತರ ಅತಿಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಮೀನ, ಚಂದ್ರ ಇರುವಂತಹ ರಾಶಿ ಮಿಥುನ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 2 ಗಂಟೆಯಿಂದ ಅಪರಾಹ್ನ 3:31 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 9:27 ಬೆಳಿಗ್ಗೆ 10:58 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:24 ಬೆಳಿಗ್ಗೆ 7:56 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:24 ಬೆಳಿಗ್ಗೆ 11:13 ಇನ್ನು ಅಪರಾಹ್ನ 3:19 ಅಪರಾಹ್ನ 4:08 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ, ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಚಟುವಟಿಕೆಗಳನ್ನ ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:02 ಮಧ್ಯಾಹ್ನ 12:51 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 6:49 ಬೆಳಿಗ್ಗೆ 8:20 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಚಗೋದಯಾದಂತೆ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12:28 ಮಧ್ಯಾಹ್ನ 2:03 ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ಈ ಒಂದು ಸಮಯವನ್ನ ಸದುಪಯೋಗ ಮಾಡಿಕೊಳ್ಳಿ. ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಿಗೆ, ವ್ಯಾಪಾರಿ ಸಂಬಂಧವಾದ ವ್ಯವಹಾರಗಳನ್ನು ಮಾಡಲಿಕ್ಕೆ, ಪ್ರಯಾಣವನ್ನು ಮಾಡಲಿಕ್ಕೆ ಈ ಸಮಯ ನಿಮಗೆ ತುಂಬ ಸೂಕ್ತವಾಗಿರುತ್ತೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ವಿಶೇಷವಾಗಿ ಧರ್ಮಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ನಮ್ಮಲ್ಲಿ ಒಂದು ನಯ ವಿನಯವಂತಿಕೆ ಇರಬೇಕು. ಯಾವುದೇ ವಿಚಾರದಲ್ಲಿ ಜ್ಞಾನ ಸಂಪಾದನೆ ಆಗಬೇಕು, ಪಾಂಡಿತ್ಯವನ್ನು ಪಡ್ಕೊಳ್ಬೇಕು, ವಿಸ್ಡಮ್ ಇರಬೇಕು ಅಂತ ಹೇಳಿದ್ರೆ ಗುರುವಿನ ಅನುಗ್ರಹ ಬೇಕೇ ಬೇಕಾಗುತ್ತೆ. ಹಾಗೆ ಭಾಗ್ಯೋದಯಕ್ಕಾಗ್ಲಿ, ಧನ ಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೆ ಮತ್ತೆ ಸಂಪತ್ತು, ನಾವು ಮಾಡುವಂತಹ ಕೆಲಸ ಕಾರ್ಯಗಳು, ನಮ್ಮ ಚಟುವಟಿಕೆ, ವ್ಯಾಪಾರದಿಂದ ಬರುವಂತಹ ಹಣ, ಇದಕ್ಕೂ ಕೂಡ ಗುರು ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನದ ವ್ಯವಹಾರಗಳಲ್ಲಿ ನಮಗೆ ಉತ್ತಮವಾದಂತಹ ಒಂದು ಪ್ರತಿಫಲ ಬೇಕು ಅಂತ ಹೇಳಿದ್ರೆ ಗುರುವನ್ನ ಅನುಸರಣೆ ಮಾಡಬೇಕು, ಗುರುವಿನ ದರ್ಶನವನ್ನ ಮಾಡಬೇಕು.
ಹಾಗೆ ಈ ದಿನ ಗುರು ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅದರಲ್ಲೂ ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 20 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 27 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 28 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 32 ನಿಮಿಷದಿಂದ ರಾತ್ರಿ 9 ಗಂಟೆ 31 ನಿಮಿಷದವರೆಗೆ ಗುರು ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಅಥವಾ ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿದ್ರೆ ಅದು ಸ್ವಲ್ಪ ನಿಧಾನ ಆಗುತ್ತೆ, ಡಿಲೇ ಆಗುವಂಥದ್ದು. ಯಾಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸೋದ್ರಿಂದ ನಿಮ್ಮ ಕೆಲಸಗಳ ಆರಂಭ ಕೂಡ ತಡ ಆಗುತ್ತೆ, ಅದರಿಂದ ಬರುವಂತಹ ಫಲಿತಾಂಶ ಕೂಡ ತುಂಬ ನಿಧಾನ ಆಗುತ್ತೆ. ಹಾಗಾಗಿ ಕೆಲವು ಕೆಲಸ ಕಾರ್ಯಗಳನ್ನು ನೀವು ಬೇಸರಗೊಂಡು ಅರ್ಧಕ್ಕೆ ನಿಲ್ಲಿಸುವಂಥ ಪ್ರಸಂಗಗಳು ಕೂಡ ಬರ್ಬೋದು. ಅದಕ್ಕಾಗಿಯೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ನಿಮ್ಮ ವ್ಯಾಪಾರಿ ಸಂಬಂಧವಾದಂತಹ ಪ್ರಯಾಣ ಏನಾದರೂ ಇದ್ದರೆ ಅದನ್ನು ಕೂಡ ಶನಿ ಹೋರಾದಲ್ಲಿ ಪ್ರಾರಂಭ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 17 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 18 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 26 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 27 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 34 ನಿಮಿಷದಿಂದ ರಾತ್ರಿ 8 ಗಂಟೆ 32 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಅದರಲ್ಲೂ ವ್ಯಾಪಾರಸ್ಥರಿಗೆ ಅಥವಾ ಸ್ವಂತ ಉದ್ಯೋಗವನ್ನು ಮಾಡುವಂಥವ್ರಿಗೆ ಬುಧ ಹೋರಾದಿಂದ ಈ ದಿನ ಯಾವುದೇ ರೀತಿಯ ಪ್ರಯೋಜನಗಳಿಲ್ಲ. ಅದರಲ್ಲೂ ಈ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಆರ್ಬಿಟ್ರೇಷನ್ ವಿಚಾರ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥ ವಿಚಾರ, ಇಲ್ಲ ಈ ವ್ಯಾಪಾರದಲ್ಲಿ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ ಏನಾದರೂ ಬಂದರೆ ಅದನ್ನು ಆದಷ್ಟು ಬುಧ ಹೋರಾದಲ್ಲಿ ಅವಾಯ್ಡ್ ಮಾಡಿ. ಏಕೆಂದರೆ ನೀವು ಬುಧ ಹೋರಾದಲ್ಲಿ ಮಾಡುವಂಥ ಈ ಆದಾಯ ತರುವಂಥ ಕೆಲವೊಂದು ಕೆಲಸಗಳೇನಿದೆ ಅದು ನಿಮಗೆ ಅಷ್ಟೊಂದು ಫಲಪ್ರದವಾಗಲ್ಲ. ಹಾಗಾಗಿ ಈ ದಿನ ಬುಧ ಹೋರ ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 23 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 25 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 32 ನಿಮಿಷದಿಂದ ಸಂಜೆ 6 ಗಂಟೆ 33 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 27 ನಿಮಿಷದಿಂದ ರಾತ್ರಿ 1 ಗಂಟೆ 26 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಬಹಳ ಚೆನ್ನಾಗಿದೆ. ನಿಮ್ಮ ಕೆಲಸ ಕಾರ್ಯಗಳಿಗಾಗಲಿ ಅಥವಾ ಪ್ರಯಾಣಕ್ಕಾಗಲಿ, ಹಿರಿಯರನ್ನ ಗಣ್ಯರನ್ನ ಭೇಟಿ ಮಾಡುವಂತಹ ವಿಚಾರಕ್ಕಾಗಲಿ, ಅಥವಾ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಅಗ್ರಿಮೆಂಟ್ ವಿಚಾರ, ಇಲ್ಲ ಲೇವಾದೇವಿ ವ್ಯವಹಾರ ಮಾಡಲಿಕ್ಕೆ ಈ ಸಂದರ್ಭ ಅಂದರೆ ರವಿ ಹೋರ ನಿಮಗೆ ಬಹಳ ಸೂಕ್ತವಾಗಿದೆ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 21 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 22 ನಿಮಿಷದವರೆಗೆ. ಹಾಗೆ ಮಧ್ಯಾಹ್ನ 3 ಗಂಟೆ 30 ನಿಮಿಷದಿಂದ ಅಪರಾಹ್ನ 4 ಗಂಟೆ 31 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಈ ದಿನ ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂತಹ ಶುಕ್ರ ಹೋರ ಏನಿದೆ ಅದು ಕೂಡ ತುಂಬ ಫೇವರಬಲ್ ಆಗಿ ಇದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮಾಡಲಿಕ್ಕೆ, ನಿಮ್ಮ ಪ್ರಯಾಣ ಆಗಲಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದಾಗಲಿ ಈ ಶುಕ್ರ ಹೋರದಲ್ಲಿ ಮಾಡಿ ಒಳ್ಳೆಯ ಫಲ ಸಿಕ್ಕತ್ತೆ. ಇನ್ನು ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ನಿಮ್ಮ ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ, ವ್ಯಾಪಾರ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಇನ್ನು ನಿಮ್ಮ ಕ್ಲೈಂಟ್ಸನ್ನು ಮೀಟ್ ಮಾಡುವಂತಹ ವಿಚಾರ, ಇನ್ನು ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಶುಕ್ರ ಹೋರ ಚೆನ್ನಾಗಿದೆ. ಹಾಗಾಗಿ ಈ ಶುಕ್ರ ಹೋರ ಈ ದಿನ ಬೆಳಿಗ್ಗೆ 9 ಗಂಟೆ 22 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 23 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 31 ನಿಮಿಷದಿಂದ ಸಂಜೆ 5 ಗಂಟೆ 32 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 27 ನಿಮಿಷದವರೆಗೆ ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ನೀವು ಈ ದಿನ ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅದನ್ನು ಮೊದಲು ತಿಳ್ಕೊಂಡು ನೀವು ಆ ದಿನದ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿ. ಅದರಲ್ಲೂ ಕೆಲವೊಂದು ಹೊರಗಳು ತುಂಬ ಸೂಕ್ತವಾಗಿದೆ, ತುಂಬ ಪ್ರಶಸ್ತವಾಗಿರುತ್ತೆ. ಹಾಗಾಗಿ ಕೆಲವೊಂದು ನಿರ್ದಿಷ್ಟವಾದ ಕೆಲಸಗಳನ್ನು ಅಂಥ ಹೊರದಲ್ಲೇ ಆರಂಭ ಮಾಡಿದ್ರೆ ಅಲ್ಲೂ ಕೂಡ ನಿಮಗೆ ಒಳ್ಳೆಯ ಫಲಿತಾಂಶಗಳು ಕಾಣುತ್ತೆ. ಅಂದರೆ ನಿಮ್ಮ ಪ್ರಯತ್ನ ಈಡೇರುತ್ತೆ. ಹಾಗಾಗಿ
ಈ ಶುಭ ಮುಹೂರ್ತ, ಒಳ್ಳೆಯ ಹೊರ ಇದನ್ನು ಪ್ರತಿನಿತ್ಯ ನೀವು ಗಮನಿಸಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡಿದ್ರೆ ಸಾಕು. ಪಂಚಾಂಗವನ್ನು ಸರಿಯಾಗಿ ಕೇಳಿಸ್ಕೊಂಡು ಅದನ್ನು ಅನುಸರಣೆ ಮಾಡಿದ್ರೆ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಆ ಕೆಲಸದಿಂದ ಯಾವ ಫಲಿತಾಂಶ ಬರಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇದ್ದೀರೋ ಆ ಫಲಿತಾಂಶ ನಿಮ್ಮ ಕೈಗೆ ಬಂದೇ ಬರುತ್ತೆ. ಯಾಕೆಂದರೆ ಈ ಕಾರ್ಯ ಒಳ್ಳೆಯ ಸಮಯದಲ್ಲಿ ಆರಂಭ ಆಗಿದೆ, ಶುಭ ಮುಹೂರ್ತದಲ್ಲಿ ಆರಂಭ ಆಗಿದೆ. ಹಾಗಾಗಿ ಪ್ರತಿನಿತ್ಯದ ಮುಹೂರ್ತಗಳನ್ನು, ಆಯಾ ದಿನದ ಪಂಚಾಂಗವನ್ನು ನೀವು ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇದರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ಅಷ್ಟಮಿ ತಿಥಿ ಇದೆ. ಕೆಲವರು ದುರ್ಗಾಷ್ಟಮಿಯ ವ್ರತವನ್ನು ಮಾಡುವಂಥವರು ಈ ದಿನ ಬೆಳಿಗ್ಗೆ ಆರಂಭ ಮಾಡಿದ್ರೆ ಈ ವ್ರತವನ್ನು ದುರ್ಗಾದೇವಿಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಬಹಳ ಪ್ರಶಸ್ತವಾದಂತಹ ದಿನ ಇದು. ಜೊತೆಗೆ ಶತ್ರುಗಳ ಸಂಹಾರ ಮಾಡುವಂಥದ್ದಕ್ಕಾಗಲಿ ಅಥವಾ ನಾವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ತುಂಬ ಅಡೆತಡೆಗಳು ಉಂಟಾಗ್ತಾ ಇದೆ, ಯಾವುದೇ ಕೆಲಸ ಮಾಡಿದ್ರೂ ಕೈ ಹಿಡಿತಾ ಇಲ್ಲ, ಅದರಿಂದ ನಷ್ಟಗಳು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಶತ್ರು ಕಾಟಗಳು ಕೂಡ ವಿಭಿನ್ನ ರೀತಿಯಲ್ಲಿ ನಮ್ಮನ್ನು ಬಾಧಿಸ್ತಾ ಇದೆ ಅಂತ ಹೇಳಿದ್ರೆ ಈ ದಿನ ದುರ್ಗೆಯನ್ನು ಆರಾಧನೆ ಮಾಡಿ, ದುರ್ಗಾ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ದುರ್ಗಾ ಕವಚವನ್ನು ಪಠನ ಮಾಡ್ಕೊಳ್ಳಿ. ತುಂಬ ಫಲ ಬೇಗ ಸಿಕ್ಕತ್ತೆ ನಿಮಗೆ. ಇನ್ನು ಈ ದಿನ ಅಷ್ಟಮಿ ಇರೋದ್ರಿಂದ ಅಶೋಕ ಅಷ್ಟಮಿಯನ್ನು ಅನುಸರಣೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಮಧ್ಯಾಹ್ನದ ನಂತರಕ್ಕೆ ನವಮಿಯ ತಿಥಿ ಆರಂಭ ಆಗೋದ್ರಿಂದ ಶ್ರೀರಾಮ ನವಮಿಯ ಉತ್ಸವಗಳು ಕೂಡ ಆರಂಭ ಆಗುವಂಥದ್ದು ಕೂಡ ಇದೆ. ಸಂಭ್ರಮ ಎಲ್ಲೆಡೆ ಇರುವಂಥದ್ದು. ಏಕೆಂದರೆ ನಾಳೆ ಶ್ರೀರಾಮ ನವಮಿಯನ್ನು ಆಚರಣೆ ಮಾಡುವಂಥದ್ದಿದೆ. ಪುನರ್ವಸು ನಕ್ಷತ್ರ ಇರುತ್ತೆ. ಇನ್ನು ಈ ದಿನ ಸರ್ವಾರ್ಥ ಸಿದ್ಧಿಯೋಗ ಕೂಡ ಇರುವಂಥದ್ದು. ಇಲ್ಲಿ ಗುರುವಾರದ ದಿನ ಪುನರ್ವಸು ನಕ್ಷತ್ರ ಏನಾದರೂ ಸಂಯೋಗ ಆದರೆ, ಅಂದರೆ ಈ ಪುನರ್ವಸು ನಕ್ಷತ್ರ ಗುರುವಾರದ ದಿನ ಬಂದರೆ ಆ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಹಾಗಾಗಿ ಈ ದಿನ ಸಂಜೆ 6:53 ನಾಳೆ ಬೆಳಿಗ್ಗೆ ಸೂರ್ಯೋದಯದವರೆಗೂ ಕೂಡ 6:28 ಕೂಡ ಸರ್ವಾರ್ಥ ಸಿದ್ಧಿಯೋಗ ಇರುತ್ತೆ. ಹಾಗಾಗಿ ಈ ದಿನ ಸಂಜೆ ಬಹಳ ಪ್ರಶಸ್ತವಾಗಿರುವಂತಹ ಸಮಯ, ಗೋಧೂಳಿ ಸಮಯ ಬಹಳ ಚೆನ್ನಾಗಿದೆ. ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅಥವಾ ಯಾವುದೇ ರೀತಿಯ ಸಂಕಲ್ಪವನ್ನು ಮಾಡಿಕೊಳ್ಳಿಕ್ಕೆ ಈ ಒಂದು ಸಮಯವನ್ನು ನೀವು ಉಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು 2 ಯೋಗಗಳಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳವಾಗಿ ಈ ಯೋಗಗಳನ್ನು ನಾವು ಪರಿಶೀಲನೆ ಮಾಡೇನೆ ಮುಂದುವರಿಬೇಕಾಗತ್ತೆ. ಅದು ಒಂದು ಕರ್ಕಚ ಯೋಗ ಅಂತ ಹೇಳಿ, ಇನ್ನೊಂದು ಸಂವರ್ತ ಯೋಗ ಅಂತ ಹೇಳಿ. ನಾರದ ಸಂಹಿತೆ ಬಹಳ ವಿಶೇಷವಾಗಿ ಈ 2 ಯೋಗಗಳ ಬಗ್ಗೆ ತಿಳಿಸಿದೆ. ಇದರಲ್ಲಿ ಒಂದು ಮೊದಲನೇದು ಕರ್ಕಚ ಯೋಗ ಅಂತ ಹೇಳಿ. ಇಲ್ಲಿ ನಮಗೆ ಪ್ರತಿ ದಿನದ ತಿಥಿ ಯಾವುದಿದೆ ಅಂತ ಗೊತ್ತಿದೆ, ಆ ದಿನದ ವಾರ ಯಾವುದು ಅಂತ ಗೊತ್ತು. ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಹೀಗೆ ವಾರಗಳು ಕೂಡ ಗೊತ್ತು. ಆ ವಾರಕ್ಕೆ ಸಂಖ್ಯೆಗಳು ಕೂಡ ಇದೆ, ಅದು ಕೂಡ ತಮಗೆ ಗೊತ್ತಿರುವಂಥದ್ದೇ. ಅಂದರೆ ಭಾನುವಾರದಿಂದ ನಮ್ಮ ವಾರದ ಸಂಖ್ಯೆ ಆರಂಭ ಆಗುತ್ತೆ. ಭಾನುವಾರ ಅಂದರೆ 1, ಸೋಮವಾರ 2, ಮಂಗಳವಾರ 3, ಬುಧವಾರ 4, ಗುರುವಾರ 5, ಶುಕ್ರವಾರ 6, ಶನಿವಾರ 7 ಅನ್ನುವಂಥದ್ದು ವಾರಗಳ ಕ್ರಮ ಸಂಖ್ಯೆ ಇದು. ಇನ್ನು ತಿಥಿ ನಿಮಗೆ ಗೊತ್ತಿದೆ, ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಹೀಗೆ ತಿಥಿ ಸೇರ್ಪಡೆಯಾಗುತ್ತೆ. ಹಾಗಾಗಿ ಇಲ್ಲಿ ಈ ಕರ್ಕಚ ಯೋಗಕ್ಕೂ ತಿಥಿ ಮತ್ತು ವಾರಗಳ ಸಂಖ್ಯೆಗೂ ಬಹಳ ಅವಿನಾಭಾವ ಸಂಬಂಧ ಇದೆ. ಅಂದರೆ ಈ ತಿಥಿಯ ಸಂಖ್ಯೆ ಮತ್ತು ವಾರದ ಸಂಖ್ಯೆ ಇದು ಎರಡನ್ನ ಕೂಡಿದಾಗ ಅದರ ಮೊತ್ತ 13 ಬಂದರೆ, ಅಂದರೆ ತ್ರಯೋದಶ ಅನ್ನುವಂಥದ್ದು ಬಂದರೆ ಅದನ್ನು ಕರ್ಕಚ ಯೋಗ ಅಂತ ಹೇಳಿ ಕರೀತಾರೆ. ಬಹಳ ಸಿಂಪಲ್ ಇದು ಕ್ಯಾಲ್ಕುಲೇಷನ್ಗೆ. ಆದರೆ ಈ ಯೋಗ ಮಂಗಳ ಕಾರ್ಯಗಳಿಗೆ ಅತ್ಯಂತ ಅಶುಭಕರವಾಗಿರುವಂಥದ್ದು. ಆ ದಿನ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದ್ರೆ ಅಲ್ಲಿ ಅದು ಸಕ್ಸಸ್ ಆಗಲ್ಲ ಅನ್ನುವಂಥದ್ದನ್ನು ನಾರದ ಸಂಹಿತೆ ತಿಳಿಸ್ತಾ ಇದೆ. ಇದನ್ನು ಬಹಳ ವಿಶೇಷವಾಗಿ ಗಮನಿಸಬೇಕು. ಇಲ್ಲಿ ಒಂದು ಉದಾಹರಣೆಯನ್ನು ನೋಡೋದಾದರೆ, ಇಲ್ಲಿ ತಿಥಿಗಳ ಸಂಖ್ಯೆಯ ಕ್ರಮ ಏನಿದೆ, ಪ್ರತಿಪದ ಅನ್ನುವಂಥದ್ದು 1, ಅಂದರೆ ಪಾಡ್ಯ 1, ಬಿದಿಗೆ 2, ತದಿಗೆ 3, ಹಾಗೆ ಅಮಾವಾಸ್ಯೆ 15 ಬರುತ್ತೆ, ಹುಣ್ಣಿಮೆನೂ ಕೂಡ 15 ಆಗುವಂಥದ್ದು ಸಂಖ್ಯೆ. ಇಲ್ಲಿ ಈ 13 ಸಂಖ್ಯೆಯ ಸಂಯೋಗಗಳು ಆಗುವಂಥ ಸಂದರ್ಭ ಯಾವುದಿದೆ, ಈ ವಾರದ ಲೆಕ್ಕಾಚಾರದಲ್ಲಿ ರವಿವಾರ 1 ಅಂತಾದರೆ ಅಲ್ಲಿ ತಿಥಿ ದ್ವಾದಶಿ ತಿಥಿ ಬಂದರೆ 12, ಈ 2 ಸೇರಿದ್ರೆ 13 ಆಗುತ್ತೆ. ಹಾಗಾಗಿ ಯಾವ ರವಿವಾರ ದ್ವಾದಶಿ ಇರುತ್ತೋ ಆ ದಿನ ಕರ್ಕಚ ಯೋಗ ಇರುವಂಥ ದಿನ. ಅಂದು ನಾವು ಶುಭ ಕಾರ್ಯಗಳನ್ನು ಅವಾಯ್ಡ್ ಮಾಡಬೇಕಾಗತ್ತೆ.
ಇನ್ನು ಸೋಮವಾರ 2 ಸಂಖ್ಯೆ, ಏಕಾದಶಿ ಬಂದರೆ 11ನೇ ದಿನ, ಅದೆರಡೂ ಕೂಡಿದ್ರೆ 13 ಆಗುತ್ತೆ. ಆ ದಿನ ಕೂಡ ಪ್ರಶಸ್ತ ಅಲ್ಲ. ಇನ್ನು ಮಂಗಳವಾರ ಸಂಖ್ಯೆ 3, ಆ ದಿನ ಏನಾದರೂ ದಶಮಿ ತಿಥಿ ಇದ್ದರೆ ಅದು ಕೂಡ ಒಟ್ಟು ಮೌಲ್ಯ ಎಷ್ಟಾಗುತ್ತೆ? 13 ಆಗುತ್ತೆ. ಅದು ಪ್ರಶಸ್ತ ಅಲ್ಲ. ಇನ್ನು ಬುಧವಾರ 4, ಅಲ್ಲಿ ನವಮಿ ತಿಥಿ ಏನಾದರೂ ಇದ್ದರೆ ಅದರ ಮೊತ್ತ ಕೂಡ 13 ಆಗುತ್ತೆ. ಅದು ಕೂಡ ಪ್ರಶಸ್ತ ಅಲ್ಲ. ಇನ್ನು ಗುರುವಾರ 5, ಅಲ್ಲಿ ಏನಾದರೂ ಅಷ್ಟಮಿ ತಿಥಿ ಬಂದಿದ್ದರೆ 13 ಆಗುತ್ತೆ. ಅದು ಕೂಡ ಅಷ್ಟೊಂದು ಪ್ರಶಸ್ತ ಅಲ್ಲ. ಅದಕ್ಕೇ ಈ ದಿನ ಗುರುವಾರ ಇದೆ, ಅಷ್ಟಮಿ ತಿಥಿ ಕೂಡ ಇದೆ. ಆದರೆ ಅಷ್ಟಮಿ ತಿಥಿ ಮಧ್ಯಾಹ್ನದವರೆಗೆ ಮಾತ್ರ ಇರುತ್ತೆ, 2 ಗಂಟೆ 30 ನಿಮಿಷದವರೆಗೆ ಮಾತ್ರ ಇರುತ್ತೆ. ಆ ಸಂದರ್ಭದಲ್ಲಿ ನಾವು ಶುಭ ಕಾರ್ಯಗಳನ್ನು ಮಾಡೋದ್ರಿಂದ ಆ ಕಾರ್ಯದಿಂದ ನಾವು ನಿರೀಕ್ಷೆ ಮಾಡಿದಂಥ ಫಲ ನಮಗೆ ಸಿಕ್ಕಲ್ಲ. ಇನ್ನು ಶುಕ್ರವಾರದ ದಿನ 6 ಸಂಖ್ಯೆ, ಅದು ಸಪ್ತಮಿ ತಿಥಿ ಇದ್ದರೆ ಅದು 6 + 7 13 ಆಗುತ್ತೆ. ಇನ್ನು ಶನಿವಾರ ವಾರದ ಸಂಖ್ಯೆ 7, ಆ ದಿನ ಷಷ್ಠಿ ತಿಥಿ ಏನಾದರೂ ಬಂದರೆ, ಇಲ್ಲಿ ಶನಿವಾರ 7, ಷಷ್ಠಿ ಅಂದರೆ 6, ಅದೆರಡರ ಮೊತ್ತ 13 ಆಗುತ್ತೆ. ಇಂತಹ ಒಂದು ವಾರ ಮತ್ತು ತಿಥಿಯ ಸಂಯೋಗ ಏನಿದೆ ಇದರಲ್ಲಿ ಕ್ರಕಚ ಯೋಗ ಸಂಭವಿಸುತ್ತೆ. ಹಾಗಾಗಿನೇ ಇಲ್ಲಿ ಕ್ರಕಚ ಅಂತ ಹೇಳಿದ್ರೆ ಗರಗಸ ಅಂತ ಹೇಳಿ, ಅಂದರೆ ರಂಪ ಅಂತ ಹೇಳ್ತಾರಲ್ಲ, ಅದು ಅಂದರೆ ಕತ್ತರಿಸುವಂಥ ಒಂದು ಸಾಧನ. ಅದು ಆ ಯೋಗದಲ್ಲಿ ಆರಂಭ ಮಾಡಿದಂಥ ಕಾರ್ಯಗಳು ಮಧ್ಯದಲ್ಲಿ ನಿಂತು ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ವಿಘ್ನಗಳು ಜಾಸ್ತಿ, ಇದರಿಂದ ನಷ್ಟಗಳು ಜಾಸ್ತಿ, ವ್ಯಯ ಜಾಸ್ತಿ ಮತ್ತು ವಿಫಲತೆ ಜೊತೆಗೆ ಈ ಒಂದು ಕೆಲಸದಿಂದ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಕೆಲಸಗಳನ್ನು ಆರಂಭ ಮಾಡಿದ್ರೂ ಮಧ್ಯದಲ್ಲಿ ಎಲ್ಲೋ ಅದು ಅಪಾರ್ಥವಾಗಿ ಕಾಣಿಸುತ್ತೆ. ಹಾಗಾಗಿನೇ ಈ ಕಲಹ ಮನಸ್ತಾಪಗಳು ಸಾಮಾನ್ಯವಾಗಿ ಇಂಥ ಕೆಲಸ ಕಾರ್ಯಗಳಿಂದಲೇ ಬರುವಂಥದ್ದು. ಹಾಗಾಗಿ ಈ ಕ್ರಕಚ ಯೋಗ ಏನಿದೆ, ಆ ಗರಗಸ ಹೋಗುವಾಗಲೂ ಮರವನ್ನು ಕೊಯ್ಯುತ್ತೆ, ಆ ಗರಗಸ ವಾಪಸ್ ಬರುವಾಗಲೂ ಕೊಯ್ಯುತ್ತೆ ಅಂತ ಹೇಳ್ತಾರಲ್ಲ. ಹಾಗಾಗಿ ನೀವು ಕೆಲಸವನ್ನು ಆರಂಭ ಮಾಡುವಾಗಲೂ ಕೂಡ ಅಥವಾ ಕೆಲಸವನ್ನು ನೀವು ವಾಪಸ್ಸು ಪಡ್ಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ನಿಮಗೆ ವಿಫಲತೆ ಅನ್ನುವಂಥದ್ದು ಕಾಣಿಸ್ತಾ ಇರುತ್ತೆ. ಹಾಗಾಗಿ ಕ್ರಕಚ ಯೋಗದಲ್ಲಿ ಕೆಲವೊಂದು ಮಂಗಳ ಕಾರ್ಯಗಳನ್ನು ತಪ್ಪಿಸುವಂಥದ್ದು ಉತ್ತಮ. ಅದರಲ್ಲೂ ವಿವಾಹ ಆಗಲಿ, ಉಪನಯನ ಆಗಲಿ, ಗೃಹ ಪ್ರವೇಶ ಆಗಲಿ, ಅಥವಾ ಈ ಶಿಲಾನ್ಯಾಸ ಮಾಡುವಂಥದ್ದಾಗಲಿ, ವ್ಯಾಪಾರಗಳನ್ನು ಆರಂಭ ಮಾಡುವಂಥದ್ದು, ಇನ್ನು ಹೊಸ ರೀತಿಯ ಒಪ್ಪಂದಗಳನ್ನು ಅಗ್ರಿಮೆಂಟನ್ನು ಮಾಡಿಕೊಳ್ಳುವಂಥ ವಿಚಾರ, ಅಥವಾ ದೇವಾಲಯದಲ್ಲಿ ಅಥವಾ ಈ ವಾಸ್ತು ಪ್ರಾರಂಭ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಆದಷ್ಟು ಕ್ರಕಚ ಯೋಗದಲ್ಲಿ ಮಾಡಬಾರ್ದು ಅನ್ನುವಂಥದ್ದು ಹಿರಿಯರ ಅಭಿಮತ. ಹಾಗಾಗಿ ಈ ಒಂದು ಯೋಗ ಇರುವಂತಹ ದಿನ ನೀವೇ ಲೆಕ್ಕಾಚಾರ ಮಾಡಿ ಆದಷ್ಟು ಈ ಶುಭ ಕಾರ್ಯಗಳನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಒಂದು ವೇಳೆ ಅನಿವಾರ್ಯವಾಗಿ ಮಾಡಲೇಬೇಕು, ಬೇರೆ ಯಾವುದೇ ರೀತಿಯಲ್ಲಿ ಬದಲಾವಣೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡಿಕೊಂಡು ಮುಂದುವರಿಸ್ಬೋದು. ಆದರೂ ಕೂಡ ಅದರ ಫಲ 100ಕ್ಕೆ 100ರಷ್ಟು ಸಿಕ್ಕಲ್ಲ. ಇದನ್ನು ನೀವು ಗಮನಿಸಬೇಕು. ಇನ್ನೊಂದು ಸಂವರ್ತ ಯೋಗ. ಇದು ಸಂವರ್ತ ಅಂತ ಹೇಳಿದ್ರೆ ಪ್ರಳಯಕಾರಕ ಅಥವಾ ನಾಶಕಾರಕ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಇಲ್ಲಿ ಸಪ್ತಮಿ ತಿಥಿ ಏನಾದರೂ ರವಿವಾರ ಬಂದರೆ ಅಥವಾ ಪ್ರತಿಪದ್ ಏನಿದೆ ಅಂದರೆ ಈ ಪಾಡ್ಯ ಅಥವಾ ಮೊದಲನೇ ದಿನ ಅದು ಬುಧವಾರ ಏನಾದರೂ ಬಂದರೆ ಈ ಯೋಗ ಶುಭ ಕಾರ್ಯಗಳಿಗೆ ಅಡಚಣೆಯನ್ನು ತರುತ್ತೆ, ವಿಘ್ನವನ್ನು ತರುತ್ತೆ. ಕೆಲಸಗಳು ಆರಂಭ ಆಗತ್ತೆ ಚೆನ್ನಾಗಿ, ಆದರೆ ಪೂರ್ಣ ಆಗಲ್ಲ ಅಂಥ ಒಂದು ಸ್ಥಿತಿಯನ್ನು ತರುವಂಥ ಸಂದರ್ಭ ಇರುತ್ತೆ. ಹಾಗಾಗಿನೇ ಇಲ್ಲಿ ಈ ಸಂವರ್ತ ಯೋಗ ಏನಿದೆ ಅದು ಈ ಶುಭ ಕಾರ್ಯಗಳನ್ನು ನಾಶ ಮಾಡುವಂಥ ಸ್ವಭಾವವನ್ನು ಹೊಂದಿರುವಂಥ ಸಂದರ್ಭ ಅದು. ಹಾಗಾಗಿ ನಾವು ಈ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಈ ದಿನಶುದ್ಧಿಯನ್ನು, ಪಂಚಾಂಗ ಶುದ್ಧಿಯನ್ನು ನೋಡಿಕೊಂಡು ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಇಲ್ಲಿ ಸಂವರ್ತ ಯೋಗ ಏನಾದರೂ ಇದ್ದರೆ, ಅಂದರೆ ಭಾನುವಾರದ ದಿನ ಸಪ್ತಮಿ ತಿಥಿ ಇರಬಾರ್ದು, ಇನ್ನು ಪ್ರತಿಪದ್ ಮೊದಲನೇ ದಿವಸ ಬುಧವಾರದ ತಿಥಿ ಪ್ರಥಮ ದಿನದಂದು ಪ್ರತಿಪದ್ದಂದು ಬುಧವಾರ ಇರಬಾರ್ದು. ಈ ಒಂದು ವಿಚಾರವನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಆರಂಭ ಮಾಡಿ. ಅದರಲ್ಲೂ ಈ ತಾತ್ವಿಕ ದೃಷ್ಟಿಯಿಂದ ನೋಡೋದಾದರೆ ಈ ಸಂಖ್ಯೆ 13 ಏನಿದೆ, ಸಂಖ್ಯಾಶಾಸ್ತ್ರದ ಪ್ರಕಾರ ಕೂಡ ಅದು ಅಸ್ಥಿರತೆಯ ಸಂಕೇತವಾಗಿ ಇರುವಂಥದ್ದು. ಅದಕ್ಕಾಗಿಯೇ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ಹೇಳಿರುವಂಥದ್ದು, ಒಟ್ಟು 13 ಆಗುತ್ತೆ. ಆ ಒಂದು ಸಂಖ್ಯೆ ಒಂದು ರೀತಿಯಲ್ಲಿ ಪರೀಕ್ಷೆಗೆ ಒಳಪಡುವಂಥದ್ದು, ಅಗ್ನಿ ಪರೀಕ್ಷೆ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಒಂದು ಗೌರವವನ್ನು ಉಳಿಸ್ಕೊಳ್ಳಿಕ್ಕೂ ಕೂಡ ತುಂಬ ಹೋರಾಡಬೇಕಾಗತ್ತೆ, ಅಂಥ ಒಂದು ಪರಿಸ್ಥಿತಿ ಬರುತ್ತೆ. ಈ 13 ಸಂಖ್ಯೆ ಏನಿದೆ ಇದು ಪರಿವರ್ತನೆಯ ಸಂಖ್ಯೆ ಇದು. ಹಾಗಾಗಿ ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ ಪರಿವರ್ತನೆ ಆಗುವಂಥದ್ದು.
ಹಾಗಾಗಿ ನಾವು ಒಂದು ಕೆಲಸವನ್ನು ಆರಂಭ ಮಾಡಿ ಕೆಲಸ ಅರ್ಧಕ್ಕೆ ನಿಂತರೆ ಅದನ್ನು ಪೂರ್ಣಗೊಳಿಸಲಿಕ್ಕೆ ಬೇರೊಂದು ವಿಧಾನವನ್ನು ಅನುಸರಣೆ ಮಾಡಬೇಕು, ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಬೇಕು. ಇದೇ ಪರಿವರ್ತನೆ. ಹಾಗಾಗಿ ನಾವು ಹಿಡಿದ ಕಾರ್ಯಗಳನ್ನು ನಮ್ಮ ಒಂದು ಸ್ವಸಾಮರ್ಥ್ಯದಿಂದಲೇ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಬೇರೆಯವರ ಸಹಾಯ ಬೇಕು, ಸಹಕಾರ ಬೇಕು, ಮಾರ್ಗದರ್ಶನ ಬೇಕಾಗುತ್ತೆ. ಅಲ್ಲಿ ಒಂದು ಪರಿವರ್ತನೆಯ ನಿಯಮಗಳನ್ನು ನಾವು ಅನುಸರಣೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿನೇ ಈ ವಾರ ಮತ್ತು ತಿಥಿಯ ಸಂಯೋಗ ಏನಿದೆ ಅದರಿಂದ ಉಂಟಾಗುವಂಥ ಈ ಸಂಖ್ಯಾ ಸ್ಪಂದನ ಮಂಗಳ ಕಾರ್ಯಗಳಿಗೆ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ನಮ್ಮ ನಾರದ ಮಹರ್ಷಿಗಳು ಹೇಳಿರುವ ರೀತಿಯಲ್ಲಿ ಈ ಸಂಖ್ಯೆ 13 ಏನಿದೆ ಇದನ್ನು ತಾತ್ವಿಕವಾಗಿ ನಾವು ಪರಿಶೀಲನೆ ಮಾಡಿ ಮುಂದುವರಿಬೇಕಾಗತ್ತೆ. ಹಾಗಾಗಿ ಈ 2 ಯೋಗಗಳೇನಿದೆ ಅಂದರೆ ಈ ಕ್ರಕಚ ಯೋಗ ಮತ್ತು ಸಂವರ್ತ ಯೋಗ, ಅಂದರೆ ಈ ಸಾರಾಂಶ ಏನಂತ ಹೇಳಿದ್ರೆ ತಿಥಿ ಮತ್ತು ವಾರ ಎರಡೂ ಸೇರಿದ್ರೆ ಅದು 13 ಸಂಖ್ಯೆ ಬರಬಾರ್ದು. ಮತ್ತು ಸಪ್ತಮಿ ಇರುವಂತಹ ದಿನ ರವಿವಾರ ಇರಬಾರ್ದು, ಪ್ರತಿಪತ್ ಇರುವಂತಹ ದಿನ ಬುಧವಾರ ಇರಬಾರ್ದು. ಇದು ಸಂವರ್ತ ಯೋಗ ಆಗುತ್ತೆ. ಈ 2 ಯೋಗಗಳಿದೆ ಮಂಗಳ ಕಾರ್ಯಗಳಿಗೆ ಸ್ವಲ್ಪ ಅನಾನುಕೂಲಕರವಾಗಿರುವಂಥದ್ದು. ಆದರೆ ಶಾಂತಿ ಕ್ರಮಗಳಿಂದ ಈ ದೋಷಗಳನ್ನು ಶಮನ ಮಾಡಲಿಕ್ಕೂ ಕೂಡ ಸಾಧ್ಯ ಇದೆ ಅನ್ನುವಂಥ ವಿಚಾರವನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಹಾಗಾಗಿ ಇಲ್ಲಿ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಅದನ್ನೇ ವಿಜೃಂಭಿಸುವಂಥದ್ದಲ್ಲ, ಸಮಸ್ಯೆ ಬಂತು ಅಂತ ಹೇಳುವಂಥದ್ದಲ್ಲ, ಅದಕ್ಕೆ ಪರಿಹಾರ ಕೂಡ ಇದೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಒಂದು ರೀತಿಯಲ್ಲಿ ಆರೋಗ್ಯ ಕೈ ಕೊಟ್ಟರೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಮ್ಮ ವೈದ್ಯಕೀಯ ಪದ್ಧತಿ ಹೇಗೆ ಹೇಳುತ್ತೋ ಅದೇ ರೀತಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಕೂಡ ಸಮಸ್ಯೆ ಇದೆ ಅಂದರೆ ಅದರ ಜೊತೆಯಲ್ಲಿ ಪರಿಹಾರ ಕೂಡ ಇದೆ ಅನ್ನುವಂಥದ್ದನ್ನು ತಿಳಿಸುತ್ತೆ. ಹಾಗಾಗಿ ನೀವು ಪ್ರತಿನಿತ್ಯದ ಜೀವನದಲ್ಲಾಗಲಿ ಅಥವಾ ಶುಭ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಾಗಲಿ ಈ ರೀತಿಯ ಅಂಶಗಳನ್ನು ಗಮನಿಸ್ಕೊಂಡು ಮುಂದುವರಿರಿ. ಇದಕ್ಕೆ ನೀವು ಕೊಡುವಂತಹ ಸಮಯ ಮಾತ್ರ ಅಮೂಲ್ಯವಾಗಿ ಇರಬೇಕಷ್ಟೇ. ಒಂದು 5-10 ನಿಮಿಷಗಳಷ್ಟು ಈ ವಿಚಾರಗಳ ಕಡೆ ನೀವು ಗಮನ ಹರಿಸಿದ್ರೆ ಆ ದಿನದ ಕಾರ್ಯ ಯಶಸ್ವಿಯಾಗುತ್ತೆ. ಮನಸ್ಸಿಗೆ ಸಮಾಧಾನ ಇರುತ್ತೆ, ನೆಮ್ಮದಿ ಇರುತ್ತೆ, ಪ್ರಶಾಂತವಾದಂತಹ ನಿದ್ದೆ ಬರುತ್ತೆ. ಇದರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಒಂದರಿಂದ ಮತ್ತೊಂದಕ್ಕೆ ಹೇಗೆ ಎಳೆಯಾಗಿ ಸಹ ಸಂಬಂಧವನ್ನು ಹೊಂದಿದೆ ಈ ಜೀವನ ಅನ್ನುವಂಥದ್ದನ್ನು ತಾವು ಅರ್ಥ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾಗಿರುವಂತಹ ದಿನ. ಕೆಲವು ಹೊಸ ಕಾರ್ಯಗಳನ್ನು ಆರಂಭ ಮಾಡುವಂತಹ ದಿನ. ಹಾಗಾಗಿ ನಿಮ್ಮ ಕನಸು ನನಸಾಗುತ್ತೆ. ಬಹಳ ದಿನಗಳಿಂದ ನೀವು ಅಂದುಕೊಂಡಿದ್ದಂಥ ಒಂದು ವಿಶೇಷವಾದಂತಹ ಯೋಜನೆಯನ್ನು ಈ ದಿನ ಆರಂಭ ಮಾಡುವಂಥ ಒಂದು ಉತ್ಸಾಹದಲ್ಲಿ ಇರ್ತೀರಿ. ಹಾಗೆ ನಿಮ್ಮ ಮಾತುಗಳಿಂದ, ನಿಮ್ಮ ಒಂದು ವಾಕ್ಚಾತುರ್ಯದಿಂದ ಈ ದಿನ ಕೆಲಸ ಸಾಧನೆಯಾಗುತ್ತೆ. ನಿಮ್ಮ ಹಿತಶತ್ರುಗಳು ನಿಮ್ಮಿಂದ ದೂರ ಸರಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏಕೆಂದರೆ ನಿಮ್ಮ ಗುರಿ, ನಿಮ್ಮ ಉದ್ದೇಶ, ಹಾಗೆ ನಿಮ್ಮ ನಿರ್ಧಾರಿತವಾದಂಥ ಮಾತು ಅವರನ್ನು ಕೂಡ ತಣ್ಣಗಾಗಿಸುವಂಥ ಒಂದು ಪ್ರಯತ್ನದಲ್ಲಿರುತ್ತೆ. ಇನ್ನು ಯಾವುದೇ ಒಂದು ಜವಾಬ್ದಾರಿ ಕೊಟ್ಟರೂ ಕೂಡ ಅದನ್ನು ತುಂಬ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡುವಂಥದ್ದು ಇದೆ. ಅದರಲ್ಲೂ ಉದ್ಯೋಗಿಗಳು, ಮೇಲಧಿಕಾರಿಗಳ ಒಂದು ವಿಶೇಷ ಗಮನವನ್ನು ಸೆಳೆಯುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ನಡತೆಯಿಂದ, ನಿಮ್ಮ ಭಾಷೆಯಿಂದ, ಮಾತಿನಿಂದ, ನಿಮ್ಮ ಉಡುಪಿನಿಂದ ಈ ದಿನ ಕೆಲವರನ್ನು ಆಕರ್ಷಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ದೂರದ ಪ್ರಯಾಣದ ಸೂಚನೆಗಳಿರೋದ್ರಿಂದ ಅದು ನಿಮಗೆ ಲಾಭವನ್ನೇ ತರುತ್ತೆ. ಇನ್ನು ಈ ದಿನ ಹಿರಿಯರಿಂದ ಕೆಲವೊಂದು ವಿಶೇಷವಾದಂತಹ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ಇದೆ. ಅವರ ಒಂದು ಸಲಹೆ, ಅವರ ಮಾತು, ಅವರ ಸಾಂತ್ವನದ ನುಡಿಗಳು ನಿಮ್ಮನ್ನು ಸ್ವಲ್ಪ ಬಲಿಷ್ಠಗೊಳಿಸುತ್ತೆ, ಗಟ್ಟಿಗೊಳಿಸುತ್ತೆ. ಹಾಗಾಗಿ ನೀವು ತೆಗೆದುಕೊಂಡಂಥ ತೀರ್ಮಾನ ಸರಿ ಇದೆ ಅಂತ ಹೇಳಿ ಈ ದಿನ ಡಬಲ್ ಕನ್ಫರ್ಮೇಷನ್ ಆಗುವಂಥದ್ದು. ಅದಕ್ಕಾಗಿಯೇ ಕೆಲವೊಂದು ವಿಶೇಷವಾದಂಥ ಕೆಲಸಗಳನ್ನು ಮಾಡುವಂಥ ಉತ್ಸಾಹದಲ್ಲಿರುವಂಥ ಸಂದರ್ಭ. ಆದರೆ ಈ ದಿನ ಸ್ವಲ್ಪ ವಿವಾಹದಲ್ಲಿ ಸ್ವಲ್ಪ ನಿರಾಸಕ್ತಿ ಇರುವಂಥ ಒಂದು ಸನ್ನಿವೇಶ ಕೂಡ ಇರುತ್ತೆ. ವೈವಾಹಿಕ ಜೀವನ ಅಷ್ಟೊಂದು ಸಮಾಧಾನಕರವಾಗಿಲ್ಲ. ಇನ್ನು ಉಳಿದಂತೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಆಗಲಿ, ಸಂಬಂಧಗಳಾಗಲಿ, ಕಮ್ಯುನಿಕೇಷನ್ ಆಗಲಿ ಬಹಳ ಚೆನ್ನಾಗಿರುತ್ತೆ. ಇನ್ನು ಈ ದಿನ ಕುಟುಂಬದಲ್ಲಿ ಎಲ್ಲ ಒಂದು ಕಡೆ ಮನಸ್ತಾಪಗಳಾಗುವಂಥದ್ದು, ಮಾತಿಗೆ ಮಾತು ಬೆಳೆಯುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಕೋಪ ತಾಪಗಳನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ನೆಚ್ಚಿನ ಗುರುಗಳನ್ನು ಆರಾಧನೆ ಮಾಡಿ. ಗುರು ಶ್ರೀ ದಕ್ಷಿಣಾಮೂರ್ತಿಗಳ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಕೆಲಸಗಳು ಯಶಸ್ವಿ ಆಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ವಾಕ್ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, ಮಧ್ಯಮ ಫಲಗಳು ಸಿಕ್ಕುವಂತಹ ದಿನ. ಹಾಗಾಗಿ ಈ ದಿನ ನಿಮ್ಮ ಕೆಲಸದಿಂದಲಾಗಲಿ ಅಥವಾ ನಿಮ್ಮ ಒಪ್ಪಂದಗಳಿಂದಲಾಗಲಿ ಹೆಚ್ಚಿನದನ್ನು ನಿರೀಕ್ಷೆ ಮಾಡಬೇಡಿ. ನೀವು ನಿರೀಕ್ಷೆ ಮಾಡಿದಷ್ಟು ಅಥವಾ ನೀವು ಎಷ್ಟು ಎಫರ್ಟ್ ಹಾಕ್ತಿರೋ ಅಷ್ಟು ಫಲ ಅನ್ನೋವಂಥದ್ದು ಸಿಕ್ಕಲ್ಲ. ಫಲ ಇದೆ, ಆದರೆ ಮಧ್ಯಮ ಪ್ರಮಾಣದಲ್ಲಿ ಇರುವಂಥದ್ದು. ಅಷ್ಟಕ್ಕೆ ನೀವು ಸೆಟ್ಲ್ ಆಗಬೇಕು, ಅಷ್ಟಕ್ಕೆ ನೀವು ತೃಪ್ತಿ ಪಡಬೇಕಾಗತ್ತೆ. ಇನ್ನು ಕೆಲವೊಂದು ಕೆಲಸಗಳು ನಿಗದಿತ ಸಮಯದಲ್ಲಿ ಪೂರ್ಣ ಆಗಲ್ಲ, ಆ ಕೆಲಸ ಎಳೆದಾಡ್ತಾ ಇರುತ್ತೆ. ಹಾಗಾಗಿ ಅದಕ್ಕೆ ಒಂದು ವಿಶೇಷವಾದಂಥ ಒಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ, ವಿಶೇಷ ಎಫರ್ಟ್ ಬೇಕು, ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡಬೇಕು. ಅದಕ್ಕಾಗಿ ಈ ಕೆಲಸದಿಂದ ನಿಮಗೆ ಪೂರ್ಣ ಫಲ ಸಿಕ್ಕಬೇಕು, ಒಳ್ಳೆಯದೇ ಆಗಬೇಕು ಅಂತ ಹೇಳಿದ್ರೆ ಈ ದಿನ ಅದರ ಗತಿಯನ್ನು ನೀವು ಗಮನಿಸ್ತಾ ಇರಬೇಕು. ಅದು ನಡೀತಾ ಇರುವಂತಹ ಒಂದು ವೇಗ ಏನಿದೆ, ಅದು ಕೊಡಬಹುದಾದಂತಹ ಒಂದು ಫಲ ಏನಿದೆ, ಇದರ ಬಗ್ಗೆ ನಿಮ್ಮ ಮನಸ್ಥಿತಿ ಮಾತ್ರ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ. ಆದರೆ ಈ ಚಂಚಲವಾದಂಥ ಮನಸ್ಸು ಕೆಲವೊಂದು ಕೆಲಸ ಕಾರ್ಯಗಳನ್ನು ಮುಂದೂಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ತತ್ಕಾಲಕ್ಕೆ ಸುಖ ಬೇಕು, ಅದಕ್ಕಾಗಿಯೇ ಈ ದಿನ ನಿಮ್ಮ ಹೋರಾಟ ಇರುತ್ತೆ. ಇನ್ನು ವಿಶೇಷವಾಗಿ ದೀರ್ಘಕಾಲದವರೆಗೆ ಕೆಲಸದಲ್ಲಿ ನಿಮಗೆ ಆಸಕ್ತಿ ಕೂಡ ಇರಲ್ಲ, ಈ ದಿನ ಯಶಸ್ಸು ಕೂಡ ಸಿಕ್ಕಲ್ಲ. ಹಾಗಾಗಿ ನಿಮಗೆ ತತ್ಕಾಲಕ್ಕೆ ಈ ದಿನಕ್ಕೆ ನಿಮಗೆ ಒಂದು ಸೌಲಭ್ಯ, ಸೌಕರ್ಯ, ಒಂದು ರೀತಿಯಲ್ಲಿ ಅನುಕೂಲ ಇದ್ದರೆ ಸಾಕು ಅನ್ನುವಂಥ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ. ಹಾಗೆ ಒಂದು ಪುಟ್ಟ ಕೆಲಸವನ್ನು ಗೆದ್ದರೂ ಕೂಡ ಈ ದಿನ ನಿಮಗೆ ಸಮಾಧಾನ, ಯಾಕೆಂದರೆ ಸದ್ಯಕ್ಕೆ ಆಯ್ತಲ್ಲ, ಇಷ್ಟೇ ಸಾಕು ಅನ್ನೋಂಥದ್ರಲ್ಲೇ ತೃಪ್ತಿಯನ್ನು ಪಟ್ಕೊಳ್ತೀರಿ. ಹಾಗಾಗಿ ನಿಮ್ಮ ಒಂದು ಗುರಿ ಸ್ಕೈ ಈಸ್ ದಿ ಲಿಮಿಟ್ ಅಂತಾರಲ್ಲ, ಆ ರೀತಿಯಲ್ಲಿ ಇರಬೇಕೇ ಹೊರತು ಅಲ್ಪ ಸ್ವಲ್ಪಕ್ಕೆ ತೃಪ್ತಿ ಪಡಬಾರ್ದು. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿ ನಡೆಯುವಂಥ ಕೆಲವು ವಿಚಾರಗಳು ನಿಮಗೆ ಹಿಡಿಸಲ್ಲ, ಅಲ್ಲಿ ಎಲ್ಲ ಒಂದು ಕಡೆ ಮನಸ್ತಾಪ, ಕಿರಿಕಿರಿ ಅನ್ನುವಂಥದ್ದು ಆಗುತ್ತೆ. ಆದರೆ ಅದನ್ನು ನೀವು ಹೇಳಿಕೊಳ್ಳಲಾಗದಂಥ ಒಂದು ಪರಿಸ್ಥಿತಿ ಇರುತ್ತೆ, ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗಲ್ಲ, ಹೇಳ್ಕೊಳ್ಳಿಕ್ಕೆ ವೇದಿಕೆ ಸಿಕ್ಕಲ್ಲ ಅನ್ನುವಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಡುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಮನಸ್ಸನ್ನು ನಿಮಗೆ ಆತ್ಮೀಯತೆಗೊಳಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ನಿಮಗೆ ಹತ್ತಿರ ಆಗಬೇಕು, ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿರಬೇಕು, ಆ ರೀತಿ ಸ್ವಲ್ಪ ಪ್ರಯತ್ನ ಮಾಡುವಂಥದ್ದು ಉತ್ತಮ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮ ಗರಿಗೆದರುವಂತಹ ದಿನ. ನೋಡಿ, ಎಲ್ಲಿಲ್ಲದ ಉತ್ಸಾಹ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮಗಿಂತ ಬೇರೆಯವರ ಸೇವೆ ಮಾಡಲಿಕ್ಕೆ ಮನಸ್ಸು ತುಂಬ ಕಾತರದಲ್ಲಿ ಇರುವಂಥದ್ದು. ಏಕೆಂದರೆ ಅವರಿಂದ ಬರುವಂಥ ಒಂದು ಪ್ರತಿಕ್ರಿಯೆ ಆಗ್ಬೋದು, ಆ ರಿವಾರ್ಡ್ ಆಗ್ಬೋದು, ಅವರ ಒಂದು ಒಳ್ಳೆಯ ಮಾತಿರ್ಬೋದು, ಈ ದಿನ ನಿಮಗೆ ಮೋಟಿವೇಟ್ ಮಾಡುತ್ತೆ. ಹಾಗಾಗಿ ಈ ದಿನ ಹೊಗಳಿಸ್ಕೊಳ್ಳೋದು ಅಂತಂದರೆ ನಿಮಗೆ ತುಂಬ ಇಷ್ಟವಾದಂತಹ ಕೆಲಸ. ಆದರೆ ಅತಿಯಾದ ಹೊಗಳಿಕೆ ಕೂಡ ಅಷ್ಟೊಂದು ಒಳ್ಳೆಯದಲ್ಲ ಅನ್ನುವಂಥ ವಿಚಾರ ತಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಇನ್ನು ಪ್ರೇಮಿಗಳಿಗೆ ನಿಮ್ಮ ಕನಸನ್ನು ನನಸಾಗಿಸ್ಕೊಳ್ಳಿಕ್ಕೆ ಒಳ್ಳೆಯ ಸಮಯ ಬರ್ತಾ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನು ಬಗೆಹರಿಸ್ಕೊಳ್ಳಿಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ಲೆಕ್ಕಾಚಾರದಂತೆ ಈ ದಿನ ನಡೆಯುತ್ತೆ. ಆದರೆ ಹಣಕ್ಕೆ ಸ್ವಲ್ಪ ಕೊರತೆ ಆಗ್ಬೋದು, ಅದಕ್ಕಾಗಿ ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕ್ಕೊಳ್ಬೇಡಿ. ನಿಮ್ಮಲ್ಲಿ ಎಷ್ಟು ಹಣ ಇದೆ ಅಷ್ಟಕ್ಕೆ ಮಾತ್ರ ನಿಮ್ಮ ಪ್ಲ್ಯಾನ್ ಅನ್ನುವಂಥದ್ದು ಇರಲಿ. ಇನ್ನು ವಿಶೇಷವಾಗಿ ಹೊಸ ಸಂಪಾದನೆಗೆ ಹೊಸ ದಾರಿಯನ್ನು ಹುಡುಕಬೇಕು ಅನ್ನುವಂಥ ಒಂದು ಮನಸ್ಥಿತಿ ಕೂಡ ಇದೆ. ಹಾಗಾಗಿ ಬರುವಂಥ ಒಂದು ಸಂಪಾದನೆ ಸಾಕಾಗ್ತಾ ಇಲ್ಲ, ಏಕೆಂದರೆ ಯೋಜನೆಗಳು ಜಾಸ್ತಿ ಇದೆ. ನಿಮ್ಮ ಒಂದು ಪ್ಲ್ಯಾನ್ ಏನಿದೆ ಬಹಳ ಬಿಗ್ಗರ್ ಪ್ಲ್ಯಾನ್ಸ್ ಅದು. ಅದಕ್ಕೆ ನೀವು ಪೂರಕವಾದಂತಹ ಸಂಪನ್ಮೂಲಗಳನ್ನು ಹೊಂದಿಸಬೇಕು ಅಂತ ಹೇಳಿದ್ರೆ ಹಣಕಾಸಿನ ನೆರವು ಬಹಳ ಮುಖ್ಯವಾಗುತ್ತೆ. ಅದಕ್ಕಾಗಿ ಹೊಸ ದಾರಿ ಯಾವುದಿದೆ, ಹೊಸ ವ್ಯಾಪಾರ ಏನು ಮಾಡಲಿ, ಹೊಸ ಒಂದು ಆದಾಯ ಬರಲಿಕ್ಕೆ ಯಾವ ರೀತಿಯ ಕ್ರಮಗಳನ್ನು ಅನುಸರಣೆ ಮಾಡಬೇಕು ಅನ್ನುವಂಥ ವಿಚಾರ ಮನಸ್ಸಿಗೆ ಬರುತ್ತೆ. ಆದರೆ ಯಾವುದೇ ನಿರ್ಣಯಗಳನ್ನು ಹಠಾತ್ತಾಗಿ ಕೈಗೊಳ್ಳಬೇಡಿ, ಸ್ವಲ್ಪ ತೊಂದರೆ ಇರುತ್ತೆ ಮುಂದೆ, ಜಾಗ್ರತೆ. ಇನ್ನು ವಿಶೇಷವಾಗಿ ಪ್ರಯಾಣದ ಸಂದರ್ಭ ನಿಮಗೆ ತುಂಬ ಖುಷಿಯನ್ನು ಕೊಡುತ್ತೆ, ಹೊಸಬರ ಪರಿಚಯ ಆಗುತ್ತೆ, ಹೊಸ ಒಂದು ಪಾಠವನ್ನು ಕಲ್ತ್ಕೊಳ್ತೀರಿ ಈ ದಿನದ ಪ್ರಯಾಣದಿಂದ ನೀವು. ಇನ್ನು ವಿಶೇಷವಾಗಿ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಜೊತೆಯಲ್ಲಿ ಬಹಳ ಚೆನ್ನಾಗಿ ಇರ್ತಾರೆ, ಅಂದರೆ ಅವರಿಂದ ಸಂದರ್ಭೋಚಿತವಾಗಿ ನಿಮಗೆ ಸಹಾಯ ಸಹಕಾರಗಳು ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ
ನಿಮಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಒಂದು ಕ್ವಾಲಿಟಿ ಟೈಮನ್ನು ಕೊಡಬೇಕು, ಅದರಲ್ಲಿ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಬೇಕು ಅನ್ನುವಂಥ ವಿಚಾರ, ಅದರಿಂದ ಬರುವಂಥ ಒಂದು ಫಲಗಳ ಆಧಾರದ ಮೇಲಿರುತ್ತೆ. ಇದು ಕೂಡ ಜ್ಞಾನ ಸಂಪಾದನೆಗೆ ಒಳ್ಳೆಯದು. ಇನ್ನು ಗುರುವಿನ ಮಾರ್ಗದರ್ಶನ ಇದೆ, ಗುರುಗಳ ದರ್ಶನ ಮಾಡಿಕೊಳ್ಳಿ. ಹಾಗೆ ನಿಮ್ಮ ನೆಚ್ಚಿನ ಗುರುಗಳ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದನ್ನು ಮರಿಬೇಡಿ. ನಿಮ್ಮ ಮನೆ ದೇವರನ್ನು ಕೂಡ ಸ್ಮರಣೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 12ನೇ ಮನೆಯಲ್ಲಿ ಚಂದ್ರ ಇದ್ದರೆ ಸ್ವಲ್ಪ ವ್ಯಯ, ಸ್ವಲ್ಪ ನಷ್ಟ ಈ ದಿನ ಇದ್ದೇ ಇರುತ್ತೆ. ಹಾಗಾಗಿ ನೀವು ಎಷ್ಟೇ ಪರ್ಫೆಕ್ಟಾಗಿ ಕೆಲಸಗಳನ್ನು ಆರಂಭ ಮಾಡಿದ್ರು, ಎಲ್ಲ ರೀತಿಯಲ್ಲೂ ಕೂಡ ಪಂಚಾಂಗ ಶುದ್ಧಿಯನ್ನು ನೋಡಿ ಕೆಲಸ ಆರಂಭ ಆದರೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ನೀವೇ ಮೋಸ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಯಾವುದೋ ಗುಂಗಿನಲ್ಲಿದ್ದೇ ಈ ಕೆಲಸಗಳನ್ನು ನೀವು ಅರ್ಧಕ್ಕೆ ನಿಲ್ಲಿಸುವಂಥದ್ದು ಆಗುತ್ತೆ. ಬೇರೆ ಕಡೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ನಿಮ್ಮ ಗಮನವನ್ನು ಒಂದು ಕಡೆ 5 ನಿಮಿಷ ಇಡಲಿಕ್ಕೆ ಸಾಧ್ಯ ಆಗಲ್ಲ. ಆ ರೀತಿಯಲ್ಲಿ ನಿಮ್ಮ ಮನಸ್ಸು ಕೂಡ ತುಂಬ ವೇಗದ ಚಲನೆಯನ್ನು ಹೊಂದಿರುವಂಥದ್ದು. ಇದರಿಂದ ನಿಮ್ಮ ಶ್ರಮಕ್ಕೆ ಸರಿಯಾದಂಥ ಮನ್ನಣೆ ಸಿಕ್ಕಲ್ಲ, ನಿಮಗೂ ಸಮಾಧಾನ ಇಲ್ಲ, ನೀವು ಮಾಡುವಂಥ ಕೆಲಸ ಮನೆಯವ್ರಿಗೂ ಕೂಡ ಇಷ್ಟ ಆಗಲ್ಲ. ಇದರಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕೈ ಕೂಡ ಭದ್ರ ಇರಲ್ಲ. ಅಂದರೆ ಯಾವುದೋ ಒಂದು ವಸ್ತುವನ್ನು ಕೆಳಗೆ ಹಾಕ್ತೀರಿ, ಅದರಿಂದ ನಷ್ಟ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ನೀವು ಪಾತ್ರೆಗಳನ್ನು ಹಿಡಿಯುವಂಥ ಸಂದರ್ಭ ಅಥವಾ ಈ ಗಾಜಿನ ಸಾಮಗ್ರಿಗಳನ್ನು ಉಪಯೋಗಿಸುವಂಥ ಸಂದರ್ಭದಲ್ಲಿ ನಿಮ್ಮ ಕನ್ನಡಿ ಇದನ್ನು ಕೂಡ ಉಪಯೋಗಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಈ ದಿನ ಪಾಲುದಾರಿಕೆಯಲ್ಲಿ ನಡೆಯುವಂಥ ವ್ಯವಹಾರ ಕೂಡ ತುಂಬ ನಿಧಾನ ಆಗಿಬಿಡುತ್ತೆ. ಪಾಲುದಾರರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವರು ಸ್ವಲ್ಪ ಜಾಗ್ರತೆಯಿಂದ ಇರಿ, ಆದಷ್ಟು ತಟಸ್ಥವಾಗಿರಿ. ಇನ್ನು ಈ ದಿನದಲ್ಲಿ ಹಣಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷ ಕಾಳಜಿಯನ್ನು ವಹಿಸ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ಏಕೆಂದರೆ ನಿಮ್ಮವರೇ ನಿಮಗೆ ಮೋಸ ಮಾಡಿದಾಗ ಹಣವನ್ನು ಯಾರಿಗೆ ಕೊಡಬೇಕು, ಎಷ್ಟು ಕೊಡಬೇಕು, ಯಾಕೆ ಕೊಡಬೇಕು, ಈ ರೀತಿಯ ಪ್ರಶ್ನೆಗಳು ಮನಸ್ಸಿನಲ್ಲಿ ಮೂಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಹಣದ ವಿಚಾರದಲ್ಲೂ ಕೂಡ ಒಂದು ಒಳ್ಳೆಯ ಪಾಠವನ್ನು ನೀವು ಕಲ್ತ್ಕೊಳ್ಳುವಂಥದ್ದು ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಸ್ವಲ್ಪ ಒತ್ತಡ ಇರುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಬೇಕು, ಸಮಯ ಪರಿಪಾಲನೆಯನ್ನು ಮಾಡಬೇಕು. ಇದು ಬಹಳ ಮುಖ್ಯ. ಇಲ್ಲಿ ಸಮಯ ಅಂದರೆ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಗಮನ ಕೊಡಬೇಕು ಅನ್ನುವಂಥದ್ದು. ಇದನ್ನು ಬಹಳ ಮುಖ್ಯವಾಗಿ ನೀವು ಪರಿಗಣಿಸಬೇಕು. ಪ್ರಿಯಾರಿಟಿಯಲ್ಲಿ ಇದನ್ನು ನೀವು ನೋಡಲೇಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬದ ಕೆಲವೊಂದು ನಿರೀಕ್ಷೆಗಳಿದೆ, ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ತುಂಬ ಇದೆ. ಅದನ್ನು ಫುಲ್ಫಿಲ್ ಮಾಡುವಂಥ ಒಂದು ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಹಾಗಾಗಿ ಕುಟುಂಬಕ್ಕಾಗಿ ಒಂದು ಕ್ವಾಲಿಟಿ ಟೈಮನ್ನು ಕೊಟ್ಬಿಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾಗಣಪತಿಯನ್ನು ಈ ದಿನ ಸ್ಮರಣೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂತಹ ದಿನ, ಧೈರ್ಯ ಇರುವಂತಹ ದಿನ. ಅದರಲ್ಲೂ ನಿಮ್ಮ ವ್ಯವಹಾರಗಳಲ್ಲಿ ಈ ದಿನ ಒಂದು ದಿಟ್ಟ ನಿರ್ಧಾರವನ್ನು ಕೈಗೊಳ್ಳುವಂತಹ ದಿನ. ಏಕೆಂದರೆ ಧೈರ್ಯ ಇರೋದ್ರಿಂದಲೇ ನಿರ್ಧಾರಗಳು ಬರುತ್ತೆ. ಆ ನಿರ್ಧಾರ ಸರಿ ಇದೆ ಅಂತಲೇ ಆತ್ಮವಿಶ್ವಾಸದಿಂದ ನೀವು ಘಂಟಾಘೋಷವಾಗಿ ಹೇಳುವಂಥದ್ದು. ಹಾಗಾಗಿ ಈ ದಿನ ಕೆಲವೊಂದು ಡಿಕ್ಲರೇಷನ್ಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ಹೊಸ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಈ ದಿನ ಆತ್ಮವಿಶ್ವಾಸ ಬಹಳ ಚೆನ್ನಾಗಿರುತ್ತೆ. ಹಾಗೆ ಈ ಹೊಸ ಅವಕಾಶಗಳು ಬಂದಾಗ ಅದನ್ನು ಬಹಳ ಚೆನ್ನಾಗಿ ನೀವು ಉಪಯೋಗ ಮಾಡ್ಕೊಳ್ತೀರಿ. ಅಷ್ಟರ ಮಟ್ಟಿಗೆ ನಿಮಗೆ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನುವಂಥದ್ದು ಇದೆ. ಹಾಗೆ ನಿಮ್ಮ ಒಂದು ವಿವೇಚನೆ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಅನುಭವ, ಇದರಲ್ಲಿ ಕೆಲವೊಂದು ಕೆಲಸಗಳನ್ನು ತುಂಬ ಸಕ್ಸಸ್ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಒಂದು ಸಂವಹನ, ಕಮ್ಯುನಿಕೇಷನ್ ಏನಿದೆ, ಯಾರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು, ಯಾವ ರೀತಿಯ ಮಾತುಕತೆ ಇರಬೇಕು ಅನ್ನುವಂಥದ್ದರ ಅರಿವು ಬಹಳ ಚೆನ್ನಾಗಿದೆ. ಆದರೆ ಎಲ್ಲೋ ಒಂದು ಕಡೆ ಅತಿಯಾದ ಮಾತಿನಿಂದ ನಿಮ್ಮ ದೌರ್ಬಲ್ಯಗಳು ಹೊರಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು ಅನ್ನೋವಂಥದ್ದನ್ನು ಈ ದಿನ ಕಲ್ತ್ಕೊಳ್ಳುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗೆ ನಿಮ್ಮ ಸಂಗಾತಿಯ ಮನಸ್ಸೇನಿದೆ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಮನಸ್ಸು, ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ಮಾಡಬೇಕಾಗತ್ತೆ. ಎಲ್ಲವೂ ಕೂಡ ನಿಮ್ಮ ದೃಷ್ಟಿಕೋನದಿಂದಲೇ ನೀವು ಅಳೆಯುವಂಥದ್ದಲ್ಲ.
ಬೇರೆಯವರನ್ನು ಕೂಡ ಈ ದಿನ ಕನ್ಸಿಡರ್ ಮಾಡಬೇಕಾಗತ್ತೆ. ಅವರ ಒಂದು ದೃಷ್ಟಿಕೋನದಿಂದ ಆ ಕೆಲಸ ಕಾರ್ಯಗಳು ಹೇಗಿರಬೇಕು ಅನ್ನೋಂಥದ್ದನ್ನು ನೀವು ಮೊದಲು ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ನಿಮ್ಮ ಕಂಫರ್ಟ್ ಜೊತೆಗೆ ನಿಮ್ಮನ್ನು ಆಶ್ರಯಿಸಿರುವಂಥವರ ಕಂಫರ್ಟ್ ಕೂಡ ನಿಮಗೆ ಬಹಳ ಮುಖ್ಯವಾಗುತ್ತೆ. ಆ ಒಂದು ದಿಸೆಯಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿ ಫಲ ಚೆನ್ನಾಗಿ ಸಿಕ್ಕತ್ತೆ. ಜೊತೆಗೆ ಅವರ ವಿಶ್ವಾಸವನ್ನು ಕೂಡ ನೀವು ಗಳಿಸ್ಕೊಳ್ತೀರಿ. ಹಾಗಾಗಿ ಒಂದು ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಬೇಕು. ಆ ಒಂದು ಬಾಂಡೇಜನ್ನು ಇನ್ನೂ ಸ್ಟ್ರೆಂಥನ್ ಮಾಡ್ಕೊಳ್ಬೇಕು ಅಂದರೆ ಈ ದಿನ ಒಳ್ಳೆಯ ಅವಕಾಶ ಇದೆ. ಅದನ್ನು ವಿಶೇಷವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಹೆಚ್ಚಿನ ಚರ್ಚೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ಚರ್ಚೆ ವಾದಕ್ಕೆ ಹೋಗುತ್ತೆ. ಅಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ಹೇಳಿ ತೀರ್ಮಾನ ಆಗುವಂಥ ಒಂದು ಧಾಟಿಯಲ್ಲಿ ಮುಂದುವರಿಯುತ್ತೆ ಹೊರತು ಯಾವ ಸನ್ನಿವೇಶ ಅನುಕೂಲವನ್ನು ತರುತ್ತೆ ಯಾವುದು ಅನಾನುಕೂಲ ಅನ್ನುವಂಥದ್ದರ ಒಂದು ಎಸೆನ್ಸ್ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಆದಷ್ಟು ಈ ಚರ್ಚೆ ವಾದ ವಿವಾದ ಇಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ರೀತಿಯ ವಿದ್ಯುತ್ ಶಕ್ತಿಯಾಗಲಿ ಅಥವಾ ಈ ಗ್ಯಾಸ್ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 10ನೇ ಮನೆ, ಬಹಳ ವಿಶೇಷವಾದಂಥ ಕೆಲಸಗಳು ಆಗುವಂಥದ್ದು. ಜೊತೆಗೆ ನಿಮ್ಮ ಕೆಲಸಗಳಿಂದ ನಿಮ್ಮ ಪ್ರಯತ್ನಗಳಿಂದ ಅಪೇಕ್ಷಿತ ಫಲವನ್ನು ಪಡ್ಕೊಳ್ಳುವಂಥ ದಿನ. ನೀವು ಏನನ್ನೇ ಎಕ್ಸ್ಪೆಕ್ಟ್ ಮಾಡ್ತೀರೋ ಅದು ನಿಮಗೆ ಬಂದೇ ಬರುತ್ತೆ. ಹಾಗಾಗಿ ನಿಮ್ಮ ಕನಸು ನನಸಾಗುವಂಥ ಕಾಲ ಹತ್ತಿರ ಬರುವಂಥದ್ದು. ಹಾಗೆ ಎಲ್ಲ ಕಡೆಯಿಂದ ಕೂಡ ನಿಮಗೆ ಸಪೋರ್ಟ್ ಚೆನ್ನಾಗಿದೆ ಈ ದಿನ. ಹಾಗಾಗಿ ಕೆಲವರಿಂದ ಹಣಕಾಸಿನ ಸಹಾಯ ಸಿಗ್ಬೋದು, ಕೆಲವರಿಂದ ಮಾರ್ಗದರ್ಶನ ಸಿಗ್ಬೋದು, ಕೆಲವರಿಂದ ನಿಮಗೆ ಒಂದು ಧೈರ್ಯದ ಮಾತು ಸಿಗ್ಬೋದು. ಹಾಗೆ ನಿಮ್ಮ ಒಂದು ಯೋಜನೆಗಳು ಚೆನ್ನಾಗಿದೆ ಅಂತ ಹೇಳಿ ಎಂಡಾರ್ಸ್ ಆಗುವಂಥದ್ದು ಕೂಡ ಇದಿರುತ್ತೆ. ಇದು ಬಹಳ ಮುಖ್ಯ ನಿಮಗೆ. ಯಾಕೆಂದರೆ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ಅದು ಸರಿಯೋ ತಪ್ಪೋ ಅನ್ನೋವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಆದರೆ ಅದು ಸರಿ ಇದೆ ಅಂತ ಹೇಳಿ ನಿಮ್ಮವರು ಹೇಳಿದಾಗ ನಿಮಗೆ ಆ ಒಂದು ದೃಷ್ಟಿಕೋನವೇ ಬಲವಾಗಿಬಿಡುತ್ತೆ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳಲ್ಲಿ ಅಂಥ ಒಂದು ವಿಶೇಷ ಸನ್ನಿವೇಶ ಈ ದಿನ ಬರುವಂಥದ್ದಿದೆ. ಹಾಗಾಗಿನೇ ಎಲ್ಲವೂ ಕೂಡ ತೃಪ್ತಿಕರವಾಗಿ ಮುಂದುವರಿಯುತ್ತೆ. ಹಾಗೆ ಫಲಿತಾಂಶ ಎಷ್ಟೇ ಬರಲಿ ಅದನ್ನು ಈ ದಿನ ಅನುಭವಿಸುವಂಥ ಒಂದು ತಾಳ್ಮೆ ಬಹಳ ಚೆನ್ನಾಗಿದೆ. ಆದರೆ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಮೇಲೆ ಮಾತ್ರ ಏನೋ ಒಂದು ಸಣ್ಣ ಅಸಮಾಧಾನ ಇದೆ. ಕೋಪವನ್ನು ಹೊರಹಾಕುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಅತಿಯಾಗಿ ನೀವು ಯಾರನ್ನ ಪ್ರೀತಿಸ್ತೀರಿ ಅಂಥವರ ವಿಚಾರದಲ್ಲಿ ಈ ದಿನ ಸ್ವಲ್ಪ ಒಂದು ಕಾಳಜಿಯನ್ನು ವಹಿಸುವಂಥದ್ದು ಮುಖ್ಯ. ಇನ್ನು ಈ ದಿನ ವಾಹನದಿಂದ ನಿಮಗೆ ಲಾಭ ಏನೋ ಇದೆ. ಆದರೆ ನಿಮ್ಮ ವಾಹನವನ್ನು ಬೇರೆಯವರಿಗೆ ಕೊಡಬೇಡಿ. ಬೇರೆಯವರ ವಾಹನವನ್ನು ಈ ದಿನ ನೀವು ಓಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇದರಿಂದ ಈ ಅದಲು ಬದಲು ಏನಿದೆ ಅದು ಈ ಫಲಿತಾಂಶವನ್ನೇ ಕೂಡ ಅದಲು ಬದಲು ಮಾಡುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಹಿಂದೆ ನಡೆದಂಥ ಯಾವುದೋ ಒಂದು ಘಟನೆ, ಮನಸ್ಸಿಗೆ ಆಗಿರುವಂಥ ನೋವು, ಅದು ಈ ದಿನ ನಿಮಗೆ ಜ್ಞಾಪಕಕ್ಕೆ ಬರುವಂಥದ್ದು ಇರುತ್ತೆ. ಇದರಿಂದ ಮುಂದಿನ ಕೆಲಸ ಕಾರ್ಯಗಳಿಗೆ ದಾರಿ ಸುಗಮವಾಗಿರಲ್ಲ. ಹಾಗಾಗಿ ಆದಷ್ಟು ಹಳೆಯ ಈ ಕೆಟ್ಟ ಗಳಿಗೆಗಳೇನಿದೆ ಅಥವಾ ನಿಮಗೆ ಆಗಿರುವಂಥ ಕಹಿ ಅನುಭವಗಳೇನಿದೆ ಅದನ್ನು ನೀವು ಮರೆಯುವಂಥದ್ದು ಉತ್ತಮ. ಅದರಿಂದ ಒಂದು ಒಳ್ಳೆಯ ಪಾಠವನ್ನು ಕಲ್ತಿದ್ದೀರಿ. ಎಷ್ಟೋ ವೇಳೆ ಅದರಿಂದ ನಿಮಗೆ ಆಗಬೇಕಾಗಿರುವಂಥ ಅನಾಹುತಗಳು ಕೂಡ ತಪ್ಪಿ ಹೋಗಿದೆ. ಆದರೆ ಮುಂದೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕು ಅನ್ನುವಂಥದ್ರ ಕಡೆ ಸ್ವಲ್ಪ ಅಸಮಾಧಾನ ಇದ್ದರೂ ಕೂಡ ಈ ದಿನ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಕುಟುಂಬದ ಜವಾಬ್ದಾರಿ ನಿಮಗೆ ಹೆಚ್ಚುವರಿಯಾಗಿ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಅದನ್ನು ಖುಷಿಯಿಂದ ಸಂತೋಷದಿಂದ ನಿಭಾಯಿಸಿ. ಸಾಧ್ಯ ಆದರೆ ಬೇರೆಯವರ ಸಹಕಾರಗಳನ್ನು ಕೂಡ ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರ ಕೂಡ ಹೇಳುವಂಥದ್ದನ್ನು ಮರಿಬೇಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ.
ಅದರಲ್ಲೂ ಕೆಲವೊಂದು ಅವಕಾಶಗಳು ಸಿಕ್ಕದೇ ಇದ್ದಾಗ ಹತಾಶರಾಗುವಂಥ ದಿನ ಕೂಡ. ನೋಡಿ, ನಿಮ್ಮ ಪ್ರತಿಭೆಗಾಗಲಿ ನಿಮ್ಮ ಪ್ರಯತ್ನಕ್ಕಾಗಲಿ ಈ ದಿನ ನಿಮಗೆ ಸೂಕ್ತವಾದಂಥ ಒಂದು ಸನ್ನಿವೇಶ ಸಿಕ್ಕಲ್ಲ, ಅವಕಾಶಗಳು ಸಿಕ್ಕಲ್ಲ. ಅದು ಬೇರೆಯವರ ಪಾಲಾದಾಗ ನಿಮಗೆ ತುಂಬ ನೋವು, ನಿರಾಸೆ ಈ ದಿನ ಇರುತ್ತೆ. ಅದರಲ್ಲೂ ಈ ವ್ಯಾಪಾರ ಕ್ಷೇತ್ರದಲ್ಲಿ, ಉದ್ಯೋಗ ಕ್ಷೇತ್ರದಲ್ಲಿ, ಹೊರಗಡೆ ನಿಮಗೆ ಬಹಳ ವಿಶೇಷವಾಗಿ ಈ ಅನುಭವ ನಿಮಗೆ ಈ ದಿನ ಆಗುವಂಥದ್ದು ಇದೆ. ಹಾಗಾಗಿ ಈ ದಿನ ಕೆಲಸದ ಬಗ್ಗೆನೇ ನಿಮಗೆ ನಿರಾಸಕ್ತಿ, ಜೊತೆಗೆ ನಿಮ್ಮ ಬಗ್ಗೆನೇ ನಿಮಗೆ ಒಂದು ರೀತಿಯ ತಾತ್ಸಾರ ಮನೋಭಾವ ಇರುವಂಥ ಸಾಧ್ಯತೆ ಇದೆ. ಇನ್ನು ಕೆಲವೊಂದು ಖರೀದಿಯ ಪ್ರಕ್ರಿಯೆಗಳೇನಿದೆ ಅದು ಮುಂದೂಡಲ್ಪಡುವಂಥದ್ದು. ಹಾಗಾಗಿ ನಿಮಗೆ ತುಂಬ ಇಷ್ಟವಾದಂತಹ ಒಂದು ವಸ್ತುವೋ ಉಪಕರಣವೋ ಅದು ಮನೆಗೆ ಬರಲಿ ಅಂತ ಹೇಳಿ ಬಯಸ್ತಾ ಇದ್ದೀರಿ. ಆದರೆ ಯಾವುದೋ ಒಂದು ಅಡಚಣೆಯಿಂದ ಈ ಒಂದು ಪ್ರಯತ್ನ ಸ್ವಲ್ಪ ಮುಂದಕ್ಕೆ ಹೋಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಕೆಲವೊಂದು ಪರಿಸ್ಥಿತಿಗಳು ನಿಮ್ಮ ಕೈಯಲ್ಲಿಲ್ಲ. ಕೆಲವೊಂದು ಹೊರಗಿನ ಒಂದು ಒತ್ತಡ ಆಗಲಿ, ಆ ಸನ್ನಿವೇಶವಾಗಲಿ ನಿಮ್ಮನ್ನು ಕೈಗೊಂಬೆಯಾಗಿ ಕುಣಿಸುತ್ತೆ. ಅಂಥದ್ದಕ್ಕೆ ಈ ದಿನ ನೀವು ಹೆಚ್ಚು ಮಹತ್ವವನ್ನು ಕೊಡಬೇಡಿ. ಜೊತೆಗೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸುವಂಥದ್ದನ್ನು ನಿಲ್ಲಿಸಬೇಡಿ. ಇನ್ನು ಈ ದಿನ ಕುಟುಂಬದಲ್ಲಿ ಅಷ್ಟೊಂದು ಸಂತೋಷ, ಸಂಭ್ರಮ ಅನ್ನುವಂಥದ್ದು ಇರಲ್ಲ. ಯಾವುದೋ ಒಂದು ಸನ್ನಿವೇಶದಿಂದ ಈ ದಿನ ಇಡೀ ಕುಟುಂಬವೇ ಸ್ವಲ್ಪ ಮಂಕಾಗಿರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಲ್ಲಿ ಒಂದು ಹೊಸ ಚೇತರಿಕೆ ಬೇಕು, ಹೊಸ ಲವಲವಿಕೆ ಬೇಕು ಅಂತ ಹೇಳಿದ್ರೆ ಈ ದಿನ ಹೊಸದೊಂದು ಒಂದು ಸ್ಟ್ರಾಟಜಿಯನ್ನು ಅನುಸರಣೆ ಮಾಡಬೇಕಾಗತ್ತೆ. ಅದಕ್ಕಾಗಿ ಕುಟುಂಬಸ್ಥರನ್ನು ಸ್ವಲ್ಪ ಹೊರಗಡೆ ಸುತ್ತಾಡಿಸುವಂಥದ್ದು, ದೇವಾಲಯ ದರ್ಶನ ಮಾಡಿಸುವಂಥದ್ದು, ಅಥವಾ ನಿಮಗೆ ಇಷ್ಟವಾದಂಥವರ ಜೊತೆಯಲ್ಲಿ ಮಾತುಕತೆ, ಅವರ ಭೇಟಿ ಇತ್ಯಾದಿಗಳನ್ನು ಮಾಡಿ ನಿಮ್ಮ ಮನಸ್ಸನ್ನು ಸ್ವಲ್ಪ ಹಗುರ ಮಾಡಿಕೊಳ್ಳುವಂಥದ್ದು, ಅದಕ್ಕೆ ಒಂದು ಪುನಶ್ಚೇತನವನ್ನು ನೀಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ತುಂಬ ನೀವು ಯಾವುದೇ ವಿಚಾರಗಳನ್ನು ತಲೆಗೆ ಹಚ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಸಂಬಂಧ ಏನೋ ಚೆನ್ನಾಗಿದೆ, ಆದರೆ ಅವರಿಗೆ ಕೊಡಬೇಕಾದಂಥ ಸಮಯವನ್ನು ಕೊಡುವಂಥದ್ರಲ್ಲಿ ಜಿಪುಣತನ ತೋರಿಸ್ಬೇಡಿ. ಇನ್ನು ವಿಶೇಷವಾಗಿ ಯಾವ ವಿಚಾರ ನಿಮಗೆ ಅನುಕೂಲ ಆಗಿದೆ, ಯಾವುದರಿಂದ ನಿಮಗೆ ಲಾಭ ಆಗಿದೆ, ಇಂಥದ್ದನ್ನು ಈ ದಿನ ಹೆಚ್ಚು ಹೆಚ್ಚು ಗಮನಿಸುವಂಥದ್ದು, ಅದನ್ನೇ ಮುಂದುವರಿಸುವಂಥದ್ದು, ಅದನ್ನೇ ಮುಂದೆ ಫಾಲೋ ಮಾಡುವಂಥ ವಿಚಾರಗಳನ್ನು ಸ್ವಲ್ಪ ಪ್ರಿಯಾರಿಟೈಸ್ ಮಾಡಿಕೊಳ್ಳಿ. ಏಕೆಂದರೆ ಆಗದೇ ಇರುವಂಥ ಕೆಲಸಕ್ಕೆ ಶ್ರಮ ಪಡೋದಕ್ಕಿಂತ ನೀವು ಆಗುವಂಥ ಕೆಲಸ, ನಿಮಗೆ ಖುಷಿ ಕೊಡುವಂಥ ಕೆಲಸ, ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಬೇಗ ಫಲಿತಾಂಶ ಸಿಕ್ಕತ್ತೆ, ಅದರಿಂದ ಮನಸ್ಸಿಗೆ ಸಮಾಧಾನ ಇರುತ್ತೆ. ಆರೋಗ್ಯಪೂರ್ಣವಾದಂಥ ಬದುಕು ಬೇಕು. ಅದಕ್ಕಾಗಿ ಈ ದಿನ ಹಿರಿಯರ ಮಾತುಗಳನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನಸ್ಥಿತಿಯನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಕೂಡ ಮುಖ್ಯ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ದಕ್ಷಿಣಾಮೂರ್ತಿಗಳ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನಿಮ್ಮ ದುಡಿಮೆಗೆ ಅಥವಾ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಕಡಿಮೆ ಸಿಕ್ಕತ್ತೆ. ಫಲ ಇಲ್ಲದೇ ಇಲ್ಲ, ಇದ್ರೂ ಕೂಡ ಅದು ನಿಮಗೆ ಅಸಮಾಧಾನ ತರುವಷ್ಟರ ಮಟ್ಟಿಗೆ ಫಲ ಕಡಿಮೆ ಇರುತ್ತೆ. ಹಾಗಾಗಿನೇ ಈ ದಿನದ ಪ್ರಯತ್ನಗಳಲ್ಲಿ ಮಿಶ್ರ ಫಲಗಳನ್ನು ಅನುಭವಿಸುವಂಥ ಸಾಧ್ಯತೆ. ಅದರಲ್ಲೂ ಅಷ್ಟಮದಲ್ಲಿ ನಿಮಗೆ ಚಂದ್ರ ಇದ್ದಾಗ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆನೆ. ನೀವು ಏನೇ ತೀರ್ಮಾನ ತೆಗೆದುಕೊಂಡ್ರೂ ನಾಳೆ ನಿಮಗೆ ಆ ತೀರ್ಮಾನ ಸರಿಯಾಗಲಿಲ್ಲ ಅನ್ನೋಂಥದ್ದರ ಅನುಭವ ನಿಮಗೆ ಬರುತ್ತೆ. ಇನ್ನು ಈ ದಿನದ ಪ್ರಯಾಣ ಕೂಡ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಸಂಪೂರ್ಣವಾದಂತಹ ಒಂದು ಇನ್ವಾಲ್ವ್ಮೆಂಟ್ ನಿಮ್ಮ ಒಂದು ಪ್ರಯಾಣದಲ್ಲಿ ಇರಬೇಕು. ಜೊತೆಗೆ ಈ ದಿನ ದೂರದ ಪ್ರಯಾಣ ಅನ್ನುವಂಥದ್ದಿದ್ರೆ ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ಸ್ಥಿರಾಸ್ತಿಯ ವಿಚಾರವಾಗಿ ಈ ದಿನ ಮನಸ್ಸಿಗೆ ಸ್ವಲ್ಪ ಬೇಸರ, ಸ್ವಲ್ಪ ಒತ್ತಡ ಉಂಟಾಗುವಂಥದ್ದು. ಅದರಲ್ಲೂ ನಿಮ್ಮ ತಾಯಿ ವರ್ಗದವರ ಕಡೆಯಿಂದ ಈ ದಿನ ನಿಮಗೆ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಈ ದಿನ ನಷ್ಟದ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ದೊಡ್ಡ ದೊಡ್ಡ ಬಂಡವಾಳ ಹಾಕುವಂಥದ್ದಾಗಲಿ, ದೊಡ್ಡ ಮಟ್ಟದಲ್ಲಿ ಒಪ್ಪಂದವನ್ನು ಮಾಡಿಕೊಳ್ಳುವಂಥ ವಿಚಾರದಲ್ಲಾಗಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇದೊಂದು ದಿನವನ್ನು ಬಿಟ್ಬಿಡಿ, ನಾಳೆಯಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ಮೇಲಧಿಕಾರಿಗಳ ಜೊತೆ ಉದ್ಯೋಗಿಗಳು ಯಾವುದೇ ಒಂದು ಸಂವಹನ, ಯಾವುದೇ ಒಂದು ಚರ್ಚೆ, ಮಾತುಕತೆಯಲ್ಲಿ ಭಾಗವಹಿಸುವಂಥ ಸಂದರ್ಭದಲ್ಲಿ ನಿಮ್ಮ ಇತಿಮಿತಿಯ ಅರಿವು ನಿಮಗೆ ಇರಬೇಕಾಗತ್ತೆ. ಇನ್ನು ಈ ದಿನ ಸ್ತ್ರೀ ವರ್ಗದವರಿಂದ ನಿಮಗೆ ಸ್ವಲ್ಪ ಅನಾನುಕೂಲ ಉಂಟಾಗುವಂಥದ್ದಿದೆ. ಹಾಗಾಗಿ ಈ ವ್ಯವಹಾರದ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ.
ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಿಂದ ನೀವೇ ಮಾಡಿಕೊಳ್ಳುವಂತಹ ಕೆಲವು ತಪ್ಪುಗಳಿಂದ ಅಡಚಣೆಗಳು ಉಂಟಾಗುವಂಥದ್ದು ಇದೆ. ಇದು ಸ್ವಯಂಕೃತ ಅಪರಾಧ. ಇದರಿಂದ ಅನರ್ಥಗಳು ಸಂಭವಿಸುವಂಥದ್ದಿದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆ, ಕುಟುಂಬಸ್ಥರ ಜೊತೆಯಲ್ಲಿ ಸ್ವಲ್ಪ ಒಳ್ಳೆಯ ಸಮಯವನ್ನು ಕಳೆಯುವಂಥ ಒಂದು ಪ್ರಯತ್ನ ಮಾಡಿ. ದೇವಾಲಯ ದರ್ಶನ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳಿ. ಗುರು ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಹಾಗೆ ಈ ದಿನ ಸ್ವಲ್ಪ ಹಳದಿ ಹಣ್ಣುಗಳನ್ನು, ಎಲ್ಲಾದರೂ ಹತ್ತಿರದಲ್ಲಿ ಗುರುಗಳಿದ್ದರೆ, ನಿಮಗೆ ಪಾಠ ಕಲಿಸಿರುವಂತಹ ಗುರುಗಳಾಗ್ಬೋದು ಅಥವಾ ಬೇರೆ ಧರ್ಮಗುರುಗಳೇ ಆಗಿರ್ಬೋದು, ಅವರನ್ನು ಭೇಟಿ ಮಾಡಿ ದರ್ಶನ ಮಾಡಿ ಆ ಹಣ್ಣುಗಳನ್ನು ಕೊಟ್ಟು ಬನ್ನಿ. ಅವರ ಆಶೀರ್ವಾದ ಪಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ತುಂಬ ಸೌಹಾರ್ದಯುತವಾದಂತಹ ದಿನ, ಸಂತೋಷದ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಮನಸ್ಸಿಗೆ ಸಮಾಧಾನ. ಕುಟುಂಬದಿಂದ ಈ ದಿನ ನೀವು ಹೆಚ್ಚಿನದನ್ನು ನಿರೀಕ್ಷೆ ಮಾಡಬಹುದು. ನಿಮ್ಮ ನಿರೀಕ್ಷೆ ಫಲಿಸುತ್ತೆ. ಜೊತೆಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರಲಿ, ವ್ಯಾಪಾರಿ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾ ಇರಿ, ಒತ್ತಡಗಳು ಕಡಿಮೆ ಆಗುತ್ತೆ. ಅದನ್ನು ಮ್ಯಾನೇಜ್ ಮಾಡೋವಂಥ ಒಂದು ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ಒತ್ತಡಗಳನ್ನು ಹೇಗೆ ನೀವು ನಿವಾರಣೆ ಮಾಡಿಕೊಳ್ಬೇಕು, ಅದು ಬರದೇ ಇರುವಂಥ ಒಂದು ಪ್ರಯತ್ನ ಮಾಡಲಿಕ್ಕಾಗಲ್ಲ, ಬಂದೇ ಬರುತ್ತೆ. ಆದರೆ ಅದನ್ನು ಮ್ಯಾನೇಜ್ ಮಾಡುವಂಥದ್ದು ಇದೆಯಲ್ಲ, ಅದು ದೊಡ್ಡ ಕೆಲಸ. ಅದನ್ನು ಈ ದಿನ ಮಾಡ್ತೀರಿ. ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಇನ್ನು ಈ ದಿನ ಬಂಧು ಮಿತ್ರರ ಜೊತೆಯಲ್ಲೂ ಕೂಡ ಒಂದು ಸಂವಹನ ಬಹಳ ಚೆನ್ನಾಗಿದೆ. ಕಮ್ಯುನಿಕೇಷನ್ ಚೆನ್ನಾಗಿದೆ. ಸೌಹಾರ್ದಯುತವಾಗಿ ಇರುವಂಥದ್ದು. ಹಾಗಾಗಿ ಅಲ್ಲೂ ಕೂಡ ನಿಮ್ಮ ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಸುಧಾರಣೆಯತ್ತ ಇರುವಂಥದ್ದು. ಅಂದರೆ ನಿಮ್ಮ ಯೋಜನೆಗಳಿಗೆ ಬೇಕಾಗುವಷ್ಟು ಹಣವನ್ನು ತರುವಂಥ ಒಂದು ಸಾಮರ್ಥ್ಯ ಅಥವಾ ಅದನ್ನು ಕ್ರೋಢೀಕರಣ ಮಾಡುವಂಥ ಒಂದು ಚಾಕಚಕ್ಯತೆ ಈ ದಿನ ಬಹಳಷ್ಟು ಮಟ್ಟಿಗೆ ನಿಮಗೆ ಒಂದು ಸಪೋರ್ಟನ್ನು ಕೊಡುತ್ತೆ. ಇದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಜೊತೆಗೆ ಕೆಲಸ ಮಾಡಬೇಕು, ಆ ಯೋಜನೆಯನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ಉತ್ಸಾಹ ಈ ದಿನ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಇನ್ನು ಹೊಸ ವ್ಯವಹಾರಗಳ ವಿಸ್ತರಣೆಯ ಜೊತೆಗೆ ಅನುಕೂಲಕರವಾಗಿರುವಂಥ ಒಂದು ಪರಿಸ್ಥಿತಿ ಬೇಕು ಅನ್ನುವಂಥದ್ದು. ಕಂಫರ್ಟ್ ಝೋನಲ್ಲಿರಬೇಕು, ಎಲ್ಲ ರೀತಿಯ ಅನುಕೂಲತೆಗಳಿರಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿನೇ ಈ ದಿನ ಉತ್ತಮವಾದಂಥ ಒಂದು ಪ್ರಯತ್ನ, ಉತ್ತಮ ಫಲ ನಿಮಗಿರುತ್ತೆ. ಇನ್ನು ಈ ದಿನ ಯೋಜಿಸಿದಂಥ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡಿ ಮುಗಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ಕೆಲಸದ ಆರಂಭ ಬಹಳ ಮುಖ್ಯ. ಒಳ್ಳೆಯ ಸಮಯದಲ್ಲಿ ಕೆಲಸಗಳು ಆರಂಭ ಮಾಡಿಬಿಟ್ರೆ ಒಳ್ಳೆಯ ಫಲಗಳೇ ನಿಮಗೆ ಸಿಕ್ಕುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಈ ಪಂಚಾಂಗದ ಕಡೆ, ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇದರ ಕಡೆ ಸ್ವಲ್ಪ ಗಮನ ಕೊಟ್ಟು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನದ ಆತ್ಮವಿಶ್ವಾಸ ಬಹಳಷ್ಟು ಮಟ್ಟಿಗೆ ನಿಮಗೆ ಒಂದು ರೀತಿಯಲ್ಲಿ ಸಪೋರ್ಟಿವ್ ಆಗೇ ಇರುತ್ತೆ. ಹಾಗಾಗಿ ಒಳ್ಳೆಯ ಕಾರ್ಯಗಳನ್ನು ಆರಂಭ ಮಾಡ್ತೀರಿ, ಹೊಸದನ್ನು ನಿರೀಕ್ಷೆ ಮಾಡ್ತೀರಿ. ಇದರಿಂದ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಶ್ರೀ ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ. ಮಹಾವಿಷ್ಣುವಿನ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ. 6ನೇ ಮನೆಯಲ್ಲಿ ಚಂದ್ರ. ಬಹಳ ವಿಶೇಷವಾದಂತಹ ಅನುಭವ, ವಿಶೇಷವಾದಂತಹ ಸಂತೋಷ ಈ ದಿನ ಇರುತ್ತೆ. ಹಾಗೆ ಈ ದಿನ ಕೆಲವೊಂದು ಆಶ್ಚರ್ಯಕರವಾದಂತಹ ಘಟನೆಗಳು ಕೂಡ ನಡೆಯುವಂಥದ್ದು ಕೂಡ ಇದೆ. ಅಂದರೆ ಇದು ನಿಮಗೇನು ಹಾನಿ ಮಾಡುವಂಥ ಘಟನೆ ಅಲ್ಲ. ಮೊದಲಾಗಿ ನಿಮ್ಮ ಮನಸ್ಸಿಗೆ ಸಂತೋಷ ಆಗುತ್ತೆ. ಆ ಸಂತೋಷದ ಜೊತೆಗೆ ನಿಮಗೆ ಒಂದು ಒಳ್ಳೆಯ ಪಾಠ, ಬಹಳ ಮಾರ್ಮಿಕವಾಗಿ ಇರುವಂಥ ಒಂದು ಪಾಠ, ಅದರ ಒಂದು ಸೂಕ್ಷ್ಮತೆಯನ್ನು ಅರಿತಾಗ ನಿಮಗೆ ಒಂದು ಒಳ್ಳೆಯ ಅನುಭವ ಈ ದಿನ ಸಿಕ್ಕುವಂಥದ್ದು ಇರುತ್ತೆ. ಇನ್ನು ವಿಶೇಷವಾಗಿ ಕೆಲಸ ಕಾರ್ಯಗಳು ಅನುಕೂಲಕರವಾಗಿ ನಿಮಗೆ ಪರಿವರ್ತನೆ ಆಗುತ್ತೆ. ಅದು ಎಂಥದ್ದೇ ಒಂದು ರೂಪವನ್ನು ಪಡ್ಕೊಂಡ್ರೂ ಕೂಡ ಅದರಿಂದ ನಿಮಗೆ ಲಾಭ ಇದೆ. ಆದದ್ದೆಲ್ಲ ಒಳ್ಳೆಯದಕ್ಕೆ ಆಯಿತು, ಮುಂದೆ ಆಗೋದೆಲ್ಲ ಕೂಡ ಒಳ್ಳೆಯದಕ್ಕೆ ಅನ್ನುವಂಥ ಈ ಭಗವದ್ಗೀತೆಯ ಸಾರದಂತೆ ಈ ದಿನದ ವಿದ್ಯಮಾನಗಳು ನಿಮಗೆ ಅನುಕೂಲವನ್ನು ತರುತ್ತೆ, ತೃಪ್ತಿಯನ್ನು ತರುತ್ತೆ. ಇನ್ನು ಹಣಕಾಸಿನ ವಿಚಾರ ಬಹಳ ಒಂದು ರೀತಿಯಲ್ಲಿ ಯೋಜಿತವಾಗಿಯೇ ಇರುತ್ತೆ. ಪ್ರಾಪರ್ ಪ್ಲ್ಯಾನಿಂಗ್ ಅನ್ನುವಂಥದ್ದು ಈ ದಿನ ಇರುವಂಥದ್ದು. ಆದರೆ
ಹೆಚ್ಚಿನ ಒಂದು ಕನ್ಸಲ್ಟೇಷನ್ ಏನಿದೆ, ಬೇರೆ ಬೇರೆಯವರಿಂದ ಸಲಹೆಯನ್ನು ಪಡ್ಕೊಳ್ಳುವಂಥದ್ದೇನಿದೆ, ಅದರಿಂದ ಸ್ವಲ್ಪ ಅನರ್ಥಗಳು ಸಂಭವಿಸ್ಬೋದು. ಹಾಗಾಗಿ ಒಂದು ವಿಚಾರದ ಬಗ್ಗೆ ನೀವು ಹೆಚ್ಚು ಮಾರ್ಗದರ್ಶನಗಳನ್ನು, ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಏಕೆಂದರೆ ಅವರವರು ಅವರ ಮೂಗಿನ ನೇರಕ್ಕೆ, ಅವರ ಅನುಭವದ ಆಧಾರದ ಮೇಲೆ ನಿಮಗೆ ಒಂದು ಸಲಹೆಯನ್ನು ಕೊಡ್ಬೋದು. ಎಲ್ಲವೂ ಕೂಡ ನಿಮಗೆ ಹೊಂದಾಣಿಕೆ ಆಗಲ್ಲ ನಿಮ್ಮ ಪರಿಸ್ಥಿತಿಗೆ. ಹಾಗಾಗಿ ಈ ಟೂ ಮಚ್ ಕನ್ಸಲ್ಟೇಷನ್ ಏನಿದೆ ಅದರಿಂದ ನಿಮಗೆ ಅನರ್ಥಗಳಾಗುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ತುಂಬ ಉತ್ಸಾಹ ಇದೆ. ಅದರಲ್ಲೂ ಯುವಕರಿಗೆ, ಯುವತಿಯರಿಗೆ, ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಈ ದಿನ ತುಂಬ ಉತ್ಸಾಹ, ಒಂದು ಎಂಟರ್ಪ್ರೆನ್ಯೂರ್ಶಿಪ್ ಅನ್ನುವಂಥದ್ದು ಬಹಳ ಅಗಾಧವಾಗಿದೆ. ಆ ಒಂದು ಶಕ್ತಿಯನ್ನು ಚಾನಲೈಸ್ ಮಾಡ್ಕೊಳ್ಳಿ. ಆ ಒಂದು ಎನರ್ಜಿಯನ್ನು, ಒಳ್ಳೆಯ ಕೆಲಸವನ್ನು ಸಾಧನೆ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ. ಹಾಗೆ ನಿಮ್ಮ ಒಂದು ಹವ್ಯಾಸ ಏನಿದೆ ಅದು ನಿಮಗೆ ಸಾಮಾನ್ಯವಾಗಿ ತೃಪ್ತಿಯನ್ನೇ ತಂದು ಕೊಟ್ಟಿದೆ. ಅದನ್ನು ಸ್ವಲ್ಪ ಸ್ಟ್ರೆಂಥನ್ ಮಾಡುವಂಥದ್ದು, ಅದರಿಂದ ಏನಾದರೂ ಅಲ್ಪ ಸ್ವಲ್ಪ ಆದಾಯ ಬರಲಿ ಅನ್ನುವಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಿ. ಏಕೆಂದರೆ ಈ ದಿನ ಸಂಜೆಯ ಸಮಯಕ್ಕೆ ನಿಮಗೆ ಅದ್ಭುತವಾದಂಥ ಅವಕಾಶಗಳು ಸಿಕ್ಕುವಂಥದ್ದಿದೆ. ಅದನ್ನು ಬಳಸ್ಕೊಳ್ಳಿ, ಮುಂದುವರಿರಿ. ನಾಳೆ ಲಾಭನೂ ಇದೆ, ಜೊತೆಗೆ ತೃಪ್ತಿ ಕೂಡ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಸ್ವಲ್ಪ ನಿಧಾನಿಸಿ ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ಈ ರಸ್ತೆಗಳಲ್ಲಿ ಈ ಸ್ಪೀಡ್ ಬ್ರೇಕರ್ಸ್ ಇರುತ್ತಲ್ಲ, ಹಂಪ್ಸ್ ಇರುತ್ತಲ್ಲ, ಆ ದಿನ ನಿಮ್ಮ ಒಂದು ವೇಗಕ್ಕೆ, ನಿಮ್ಮ ಆಲೋಚನೆಯ ಗತಿಗೆ ಸ್ವಲ್ಪ ವಿರಾಮ ಕೊಡುವಂಥದ್ದು ಅಥವಾ ನಿಂತು ಮುಂದೆ ಹೋಗುವಂಥದ್ದು ಯಾವತ್ತೂ ಕೂಡ ಉತ್ತಮ. ಆ ಒಂದು ಸ್ಟ್ರಾಟಜಿಯನ್ನು ಈ ದಿನ ನೀವು ಅಳವಡಿಸ್ಕೊಳ್ಬೇಕಾಗತ್ತೆ. ಏಕೆಂದರೆ ಆಲೋಚನೆ ಮಾಡಿ ನೀವು ಮುಂದುವರಿಬೇಕು. ಮಾತಾಡುವಂತಹ ಸಂದರ್ಭದಲ್ಲೂ ಕೂಡ ತುಂಬ ಮುಂದಾಲೋಚನೆ ಅನ್ನುವಂಥದ್ದು ಬೇಕು. ಹಾಗಾಗಿ ಮನಸ್ಸಿಗೆ ಬಂದಂತೆ ಈ ದಿನ ತೀರ್ಮಾನ ಕೈಗೊಳ್ಳುವಂಥದ್ದಾಗಲಿ ಅಥವಾ ಬೇರೆಯವರನ್ನು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಡೆಸ್ಕೊಳ್ಳುವಂಥ ಒಂದು ಸ್ವಭಾವವನ್ನಾಗಲಿ ಬದಲಾವಣೆ ಮಾಡಿಕೊಳ್ಳೇಬೇಕು ಅನ್ನುವಂಥ ಒಂದು ಅನಿವಾರ್ಯತೆ ಈ ದಿನ ಕಾಣಿಸ್ತಾ ಇದೆ. ಹಾಗಾಗಿನೇ ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ ಹೇಳ್ತಾರೆ. ಈ ದಿನ ಒಂದು ಹೊಸ ಅವಕಾಶಕ್ಕಾಗಿ ಹಾತೊರೆಯುವಂಥದ್ದು, ಅದನ್ನು ಸೃಷ್ಟಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಇನ್ನು ನಿಮಗೆ ಏನು ಬೇಕೋ ಅದನ್ನು ಪಡ್ಕೊಳ್ಳಿಕ್ಕೆ ಈ ದಿನ ತುಂಬ ಸ್ಟ್ರಾಟಜಿಸ್ಟ್ ಆಗಿ ಇರುವಂಥವ್ರು, ಅಂದರೆ ನಿಮ್ಮ ಒಂದು ಕೌಶಲ್ಯವನ್ನು, ನಿಮ್ಮ ಒಂದು ತಂತ್ರಗಾರಿಕೆಯನ್ನೇ ಉಪಯೋಗಿಸಿಕೊಳ್ಳುವಂಥದ್ದು ಗರಿಷ್ಠ ಪ್ರಮಾಣದಲ್ಲಿ ಇರುತ್ತೆ. ಆದರೆ ಈ ಸ್ನೇಹಿತರ ಜೊತೆಯಲ್ಲಿ ನೀವು ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ಮನೆಯವರಿಗೆ ತಿಳಿಯದಂತೆ ಯಾವುದೇ ವ್ಯವಹಾರಗಳನ್ನು ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ಇದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಮನೆಯ ಕುಟುಂಬದ ಗೌರವದ ಪ್ರಶ್ನೆ, ಸ್ವಲ್ಪ ಎಚ್ಚರಿಕೆ. ಇನ್ನು ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಸ್ವಲ್ಪ ನಿರಾಸೆ ಇರುವಂಥದ್ದು. ನಿಮ್ಮ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ, ಆದರೆ ಅದರಿಂದ ಬರುವಂಥ ಫಲ ಮಾತ್ರ ಕಡಿಮೆ ಇರುತ್ತೆ. ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಹಾಗಾಗಿ ನಿಮ್ಮ ಆದಾಯ, ನಿಮ್ಮ ವ್ಯಯ ಇದು ಕೂಡ ಮ್ಯಾಚ್ ಆಗಬೇಕು. ಈ ದಿನ ಆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಪ್ರಯತ್ನಗಳು ಸ್ವಲ್ಪ ನಿಧಾನಗತಿಯಲ್ಲಿ ನಡೀತಾ ಇರುತ್ತೆ. ಅದಕ್ಕೆ ಯಾವುದೇ ರೀತಿಯಲ್ಲಿ ಪುಷ್ಟಿಯನ್ನು ಕೊಟ್ಟರೂ ಕೂಡ, ಯಾವುದೇ ಒಂದು ಸಪೋರ್ಟನ್ನು ಕೊಟ್ಟರೂ ಕೂಡ ಅದು ಅಷ್ಟು ವೇಗವಾಗಿ ನಡೆಯಲ್ಲ. ಹಾಗಾಗಿ ಅದರ ಗತಿಯಲ್ಲೇ ಅದು ನಡೀಲಿ, ಆದರೆ ನಿಮ್ಮ ಒಂದು ಕನ್ಸಿಸ್ಟೆನ್ಸಿ ಮಾತ್ರ ಜೊತೆಯಲ್ಲಿರಲಿ. ಹಾಗೆ ಈ ದಿನ ಕೆಲವು ಸಂಬಂಧದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ, ಮಾತುಕತೆ, ಕಮ್ಯುನಿಕೇಷನ್ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ನಿಮ್ಮ ಮನಸ್ಸು, ನಿಮ್ಮ ಮಾತು ನಿಮ್ಮ ನಿಯಂತ್ರಣದಲ್ಲಿರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಮೀನರಾಶಿ. ಮೀನರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಪ್ರಯತ್ನಗಳು ಫಲಿಸದೇ ಇದ್ದಾಗ ನಿಮಗೆ ಹೊಸ ಕಾರ್ಯಗಳಲ್ಲಿ ಆಸಕ್ತಿಯೇ ಕಡಿಮೆಯಾಗುವಂಥ ಸಂದರ್ಭ ಇದು. ಹಾಗಾಗಿ ಒಂದು ಕೆಲಸದಿಂದ ಆಗುವಂಥ ಸೋಲು ಅಥವಾ ನಷ್ಟ, ಅದರಿಂದ ಒಂದು ಹೊಸ ಪಾಠವನ್ನು ಕಲ್ತ್ಕೊಳ್ಬೇಕು. ಯಾವ ರೀತಿಯಲ್ಲಿ ಅದನ್ನು ಪರಿವರ್ತನೆ ಮಾಡಿಕೊಳ್ಬೇಕು ಅನ್ನುವಂಥದ್ದರ ಕಡೆ ಗಮನ ಹರಿಸಬೇಕು. ಹಾಗಾಗಿ ನಿಮ್ಮ ಒಂದು ಉತ್ಸಾಹವನ್ನೇ ಅಲ್ಲಿ ಕಡಿತಗೊಳಿಸಬಾರ್ದು.
ಈ ಒಂದು ವಿಚಾರವನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ನಿಮಗೆ ಆಗಿರುವಂಥ ಸೋಲಿನಿಂದ ಕಲಿತುವಂಥ ಪಾಠವನ್ನು ಮುಂದೆ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಬಂಧುಗಳಿಂದಲೋ ಮಿತ್ರರಿಂದಲೋ ಅನಿರೀಕ್ಷಿತವಾದಂಥ ಮಾತುಗಳನ್ನು ಕೇಳಬೇಕಾಗತ್ತೆ. ಅಂದರೆ ಅವರು ಆಡುವಂಥ ಮಾತು, ನಿಮ್ಮ ಬಗ್ಗೆ ಅವರ ಒಂದು ಕುಹಕ ನುಡಿಗಳಿರ್ಬೋದು ಅಥವಾ ನಿಮ್ಮನ್ನು ಎಚ್ಚರಿಸುವಂಥ ಒಂದು ಮಾತುಗಳಿರ್ಬೋದು. ಇದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಈ ದಿನ ಗಮನಿಸಬೇಕಾಗತ್ತೆ. ಇನ್ನು ಈ ದಿನ ದೂರದ ಪ್ರಯಾಣದ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಪ್ರಯಾಣದ ವೆಚ್ಚ ಜಾಸ್ತಿ ಆಗುತ್ತೆ. ಹಾಗೆ ಉದ್ದೇಶ ಕೂಡ ಈಡೇರಲ್ಲ. ಆದಷ್ಟು ಈ ದಿನ ನೀವು ಇರುವಂಥ ಜಾಗದಿಂದಲೇ ವ್ಯವಹಾರಗಳನ್ನು ಮಾಡುವಂಥ ಅಥವಾ ಒಂದು ಕಮ್ಯುನಿಕೇಷನನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಂದು ಹೊಸ ಸಮಸ್ಯೆ ತಲೆ ಎತ್ತುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಣವನ್ನು ಈ ದಿನ ಬಹಳ ಯೋಜಿತ ರೀತಿಯಲ್ಲೇ ಖರ್ಚು ಮಾಡಬೇಕಾಗತ್ತೆ. ಇನ್ನು ಎಲ್ಲ ವಿಚಾರದಲ್ಲೂ ಕೂಡ ಲೆಕ್ಕಾಚಾರ ಇರಬೇಕು. ಲೆಕ್ಕಾಚಾರ ತಪ್ಪಿದ್ರೆ ನಿಮ್ಮ ಯೋಜನೆ ಬುಡಮೇಲಾಗ್ಬಿಡುತ್ತೆ. ನಾಳೆ ಬೇರೆಯವರ ಒಂದು ಸಹಾಯಕ್ಕಾಗಿ ನೀವು ನಿರೀಕ್ಷಿತ ರೀತಿಯಲ್ಲಿ ಕಾಯಬೇಕಾಗತ್ತೆ. ಜಾಗ್ರತೆ. ಇನ್ನು ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಸಹೋದ್ಯೋಗಿಗಳ ಜೊತೆಯಲ್ಲಿ ಯಾವುದೇ ವಾಗ್ವಾದವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹಾಗಾಗಿ ಯಾರು ಸರಿ ಯಾರು ತಪ್ಪು ಅನ್ನುವಂಥದ್ದನ್ನು ಪ್ರೂವ್ ಮಾಡಲಿಕ್ಕಾಗಿಯೇ ನಿಮ್ಮ ಸಮಯ ವ್ಯರ್ಥ ಆಗಿಬಿಡುತ್ತೆ. ಜಾಗ್ರತೆ. ಇನ್ನು ಈ ದಿನ ಬಹಳ ಕಾಲದಿಂದ ನಿರೀಕ್ಷೆಯಲ್ಲಿ ಇದ್ದಂತಹ ಒಂದು ಸಮಸ್ಯೆ ಬಗೆಹರಿಯುವಂಥ ಒಂದು ಹಂತಕ್ಕೆ ಬರುತ್ತೆ. ಹಾಗಾಗಿ ಕೆಲವು ವಿಚಾರಗಳಲ್ಲಿ ನೀವು ಸೆಟ್ಲ್ ಆಗುವಂಥದ್ದು, ಕೆಲವು ವಿಚಾರಗಳಲ್ಲಿ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು, ರಾಜಿ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗಾಗಿ ನಿಮ್ಮ ಪರಿಸ್ಥಿತಿ ಸಂದರ್ಭ ನೋಡಿಕೊಂಡು ಆದಷ್ಟು ಬೇಗ ತೀರ್ಮಾನವನ್ನು ಕೈಗೊಳ್ಳುವಂಥದ್ದನ್ನು ಮುಂದುವರಿಸಿ. ಯಾವುದೇ ವಿಚಾರವನ್ನು ಹೆಚ್ಚು ಎಳೆದಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಆದಷ್ಟು ಬೇಗ ಅಲ್ಲಿ ಸೆಟಲ್ಮೆಂಟ್ ಅನ್ನುವಂಥದ್ದು ಆಗಬೇಕು. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಇದು ಈ ದಿನ ನಿಮಗೆ ತುಂಬ ಹೊಂದಾಣಿಕೆಯಾಗುವಂಥ ವಿಚಾರ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ. ಶ್ರೀರಾಮರ ದರ್ಶನವನ್ನು ಕೂಡ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5.